ಕರ್ಕೊಂಡು ಬರ್ಬೇಕಂತ ಕೇಳ್ತಾರೆ. ಶ್ರೀನಿವಾಸ ನಾಯ್ಕ ಸಹ ಕರ್ಕೊಂಡು ಬರ್ಬೇಕಂತ ಕೇಳ್ತಾರೆ. ಹನುಮತಿ ಕೋಟೆ ಕಾರ್ಯಕ್ರಮ ಶುರು ಮಾಡಿದ್ವಿ. ಹನುಮತಿ ಕೋಟೆ ಕಾರ್ಯಕ್ರಮ ಶುರು. ಈಗ ವೇದಿಕೆ ಮೇಲೆ ನೀವು ನಮ್ಮ ಕವಿಗಳೆಲ್ಲ ಬರಬೇಕಂತ ಹೇಳಿದ್ವಿ. ಮುಂದಿನ ನಿರೂಪಣೆಯನ್ನ ನಮ್ಮ ಸಾಹಿತ್ಯ ಶಾಲೆಯ ನಿರ್ವಾಹಕ ಶ್ರೀಮತಿ ನಡೆಸ್ಕೊಡ್ತಾರೆ. ಈ ಕಡೆ ಬಂದಿರೋರು ಶ್ರೀಮತಿ ಸುಮಾಸೂರ್ಯ ಬೇಗ ಬೇಗ. ನೆಕ್ಸ್ಟ್ ಗೀತಾ ಕುಲಕರ್ಣಿ ಅವರು ಬೆಂಗಳೂರಿನಿಂದ, ಸುಮಾಸೂರ್ಯ ಅವರು ಬೆಂಗಳೂರಿನಿಂದ. ಈ ಕಡೆ ಬನ್ನಿ, ಬೇಗ ಬೇಗ ಬರಬೇಕು, ಟೈಮ್ ಆಗಿದೆ. ಶ್ರೀನಿವಾಸಿ ಭಟ್ ಸಿಂದಗಿಯಿಂದ ಬಂದಿದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಹಾಕಿದ್ದಾರೆ. ಯಾರ ಹೆಸರು ಗೊತ್ತವರು? ಸುಮಾಸೂರ್ಯ, ಗೀತಾ ಕುಲಕರ್ಣಿ, ಶ್ರೀನಿವಾಸಿ ಭಟ್, ಶ್ರೀಮತಿ ಲತಾ ದೇವಿ ತುಮಕೂರಿನಿಂದ, ಶ್ರೀಮತಿ ನಾಗಶ್ರೀ ಪ್ರಸಾದ್ ಬೆಂಗಳೂರಿನಿಂದ, ಶ್ರೀಮತಿ ವಿದ್ಯಾ ನಾಗರಾಜ್ ಬೆಂಗಳೂರಿನಿಂದ, ಶ್ರೀಮತಿ ಆಶಾಲತಾ ಮಕ್ಕಿನಾಯಿ ಉಡುಪಿಯಿಂದ, ಶ್ರೀಮತಿ ಮೇಘನಾ ಚಾರಿತ್ರ ಬೆಂಗಳೂರಿನಿಂದ, ಶ್ರೀಮತಿ ರತ್ನಾ ಮಾಧವ ಬೆಂಗಳೂರಿನಿಂದ, ಶ್ರೀಮತಿ ಶೈಲಜಾರಾವ್ ಬೆಂಗಳೂರಿನಿಂದ, ಶ್ರೀಮತಿ ಚೈತನ್ಯ ಎಸ್ ಬಿ ಬೆಂಗಳೂರಿನಿಂದ ಹಾಗೂ ಡಾಕ್ಟರ್ ರುಕ್ಮಿಣಿ ವ್ಯಾಸರಾಜ್ ಬೆಂಗಳೂರಿನಿಂದ. ಇನ್ನು ಮುಂದಿನ ಪ್ರಸ್ತುತಿ ಶ್ರೀಮತಿ ರಾಮಯ್ಯ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಟೈಮ್ ಆಗುತ್ತದೆ, ಅವನ್ನ ತುಂಬ ರಿಪೀಟ್ ಮಾಡಿ ಬೇಡ. ಸೊ ಟೈಮ್ಗೆ ಮಾಡೋದು ನಮಗಿಲ್ಲ, ಅವನ ವಾಚನ ಮಾತ್ರ. ಓಕೆ, ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಸಂಗ್ರಾಮದ ಇಂದಿನ ಒಂದು ವಿಶ್ವ ಸಂದರ್ಭದಲ್ಲಿ ನಮ್ಮೊಡನೆ ಗೌರವಾರ್ಚನ ಮಾಡಲು ಸಿದ್ಧರಿರುವ ಎಲ್ಲ ಕವಿಗಳಿಗೂ ಸ್ವಾಗತ. ಐದನೇ ವಾರ್ಷಿಕೋತ್ಸವದ ಸಂದರ್ಭವಾಗಿ ನಮ್ಮ ಕಲಾಚರಣೆಯ ಕವಿಗಳಿಗಾಗಿ ಎರಡು ವಿಶೇಷವಾದ ವಿಷಯಗಳನ್ನು ಓದಿದ್ವಿ. ನಿಸರ್ಗ ನಿನಾದ ಮತ್ತು ಬೆಳಕಿನೆಡೆಗೆ. ಈ ಎರಡು ವಿಷಯಗಳ ಬಗ್ಗೆ ಕವನ ರಚಿಸಲು ಕವನಗಳ ಉತ್ಸಾಹದಿಂದ ಸಂಘಟಿಸಿದ್ದು ಸುಮಾರು 23 ಕವನಗಳು ಬಂದಿದ್ದು. ಅದರಲ್ಲಿ ನಾವು ಎಲ್ಲ ನಿಯಮಗಳ ಬರೆದಿರೋದನ್ನು ಪರೀಕ್ಷಿಸಿ ಅದರಲ್ಲಿ ಈ 12 ಜನರನ್ನು ಆಯ್ಕೆ ಮಾಡಿದ್ದೀವಿ. ಇಂದು ಅವರು ರಚಿಸಿರುವ ಕವನಗಳನ್ನ ನಿಮ್ಮ ಮುಂದಿಗೆ ವಾಚನ ಮಾಡಿದ್ದಾರೆ. ಮೊದಲನೇದಾಗಿ ಶ್ರೀಮತಿ ಸುಮಾಸೂರ್ಯ ಬೆಂಗಳೂರಿನಿಂದ. ಇವರು ನಿಸರ್ಗ ನಿನಾದ ಎನ್ನುವ ವಿಷಯದ ಬಗ್ಗೆ ಕವನ ರಚಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈ ನಾದಮಯ ಲೋಕಕ್ಕೆ ಕಣ್ಣಾಗಿ ಕಿವಿಯಾಗಿ ಕೊರಳಾದರೆ ನಮ್ಮೆಲ್ಲರ ಬದುಕು ಸಹ ನಾದ ಸಂಗಮದಲ್ಲಿ ಮಿಂದೇಳುವುದು ಖಚಿತ. ಆದ್ದರಿಂದ ಈ ನಿಸರ್ಗ ನಾದ ಮೂಲಗಳನ್ನು ಕಾಪಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ದಾಟಿಸುವ ಹೊಣೆಗಾರಿಕೆಯು ನಮ್ಮ ಮೇಲಿದೆ. ನಿಸರ್ಗ ಋಣವನ್ನು ಬರಿದು ಮಾಡುತ್ತಿರುವವರ ಫಲವಾಗಿ ಆ ನಿಸರ್ಗ ಮಾತೆಯಲ್ಲಿ ಕ್ಷಮೆಯಾಚಿಸಿ ಕೊರೆ ನಮ್ಮನ್ನು ತಾಯಿ ಎಂದು ನಿವೇದಿಸುವ ಪ್ರಯತ್ನವನ್ನು ಈ ಕವನದ ಮೂಲಕ ಮಾಡುತ್ತಿದ್ದೇನೆ. ಕವನದ ಶೀರ್ಷಿಕೆ
ನಿಸರ್ಗವಾದೆ. ಏನು ನಿನ್ನೆಯ ಲೀಲೆ ಪರಮ ಸುಂದರಿ ತಾಯೇ, ನಿನ್ನೊಡಲ ಕಣಕಣದಿ ನಾಗರಿಂಗಣ ಮಾಯಿ, ನಿನ್ನೊಡಲ ಕಣಕಣದಿ ನಾಗರಿಂಗಣ ಮಾಯಿ. ಉದಯ ರಾಗವ ಪಾಡಿ ರವಿಯುರದಲ್ಲಿ ಬರಲು ಸ್ವಾಗತವ ಕೋರುವವು ಚಿರಿಪಿಂಡ ಸಿರಿಗೊರಳು. ತೋರುತ್ತಲೆ ಮಂಜಿನಲ್ಲಿ ನಗುತ್ತಿರಲು ಪುಷ್ಪಗಳು, ಜೀಕುತಿಹ ಗಾಳಿಯಲು ನಿನ್ನದನಿಯು, ಜೀಕುತಿಹ ಗಾಳಿಯಲು ನಿನ್ನದನಿಯು. ನನ್ನ ರಾಗವು ಸೇರಿ ನಿನ್ನುಸಿರ ನಿನಾದದಲ್ಲಿ ಎಲ್ಲೆಲ್ಲೂ ಹೊಮ್ಮುವುದು ಸ್ವರರಾಗ ಸುಧೆಯು, ಎಲ್ಲೆಲ್ಲೂ ಹೊಮ್ಮುವುದು ಸ್ವರರಾಗ ಸುಧೆಯು. ಕಣ್ಣಾಗಿ ಕಿವಿಯಾಗಿ ನಿನ್ನೊಡನೆ ಸೇರಿದೊಡೆ, ಕಣ್ಣಾಗಿ ಕಿವಿಯಾಗಿ ನಿನ್ನೊಡನೆ ಸೇರಿದೊಡೆ. ಧನ್ಯತೆಯ ಸಿರಿಕ್ಷಣವು ಸ್ವರ್ಗಧರೆಯು, ಧನ್ಯತೆಯ ಸಿರಿಕ್ಷಣವು ಸ್ವರ್ಗಧರೆಯು. ಹಸಿರುಸಿರು ನೀಡುತ್ತಲಿ ಸಂಗೀತ ಧ್ವನಿಸುತ್ತಲಿ ಬೇಸರಿಸಿದರೆ ನಮ್ಮ ನಿತ್ಯ ಹೊರೆಯುವೆಯಮ್ಮ. ನಿನ್ನ ಬಸಿರನೆ ಕಸಿವ ಮಡಿದ ಮಕ್ಕಳ ಕ್ಷಮಿಸು, ನಿನ್ನ ಬಸಿರನೆ ಕಸಿವ ಮಡಿದ ಮಕ್ಕಳ ಕ್ಷಮಿಸು. ನೀನು ಮುಗಿದರೆ ಯಮಗೆ ತಾವು ಸಿಗದು, ನೀನು ಮುಗಿದರೆ ಯಮಗೆ ತಾವು ಸಿಗದು. ಧನ್ಯವಾದಗಳು. ಈ ಕಡೆ ಬನ್ನಿ. ನೋಡಿ ಮೇಡಮ್ ಹಾಗೆ ಮುಂದಿನ ಪ್ರಸ್ತುತಿ ಅವರು ಕೊನೆಯಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಸಿರಾದ ಗಿಡ ಮರಗಳ ಕಾಡು ಈಗ ಮಾಯವಾಗಿ ಔಟ್ಲೆಟ್ ಕಾಡಾಗುತ್ತಿರುವ ದಿನಗಳಲ್ಲಿ ಗಿಡ ಮರಗಳನ್ನು ಬೆಳೆಸಿ ಹಸಿರನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇದರಿಂದ ನಿಸರ್ಗವು ಮೈದಳೆದು ನಮಗೆಲ್ಲ ಸುಂದರ ನಿನಾದವನ್ನು ಹೊರಹೊಮ್ಮಿಸುವುದರಲ್ಲಿ ಸಂಶಯ. ಆದ್ದರಿಂದ ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಉಳಿಸುವ ಒಂದು ಸಂಕಲ್ಪವನ್ನು ಮಾಡುತ್ತಾ ನಾನು ನಿಸರ್ಗ ನಿನಾದ ಎನ್ನುವ ಒಂದು ಈ ಆಶಯದೊಂದಿಗೆ ಆಚರಿಸುತ್ತೇನೆ. ಇದು ದೇವನ ಸುಂದರ ಸೃಷ್ಟಿ, ನಿಸರ್ಗದಲ್ಲಿ ಹೊಮ್ಮುವ ಹಸಿರಿನ ಒಳಸಿರಿಯು. ಹರಿದ್ವರ್ಣದ ಮನೋಹರ ಚೆಲುವಿನ ಮೋಡಿಯಲ್ಲಿ ಹರಿಯುವ ನದಿ ಕರೆಗಳ ನಿನಾದದಲ್ಲಿ, ಹಕ್ಕಿಗಳ ಚಿಲಿಪಿಲಿ ಗಾನದ ಮೇಳದಲ್ಲಿ, ಹಲವಿಧದಲ್ಲಿ ಕಂಗೊಳಿಸುವ ಪ್ರಸನ್ನ ಮಾಧುರ್ಯದಲ್ಲಿ ಇದು ದೇವರ ಸುಂದರ ಸೃಷ್ಟಿಯು. ಮಂಜಿನ ತೆರೆಯನ್ನು ಮುಚ್ಚಿದ ಮುಸುಕಿನಲ್ಲಿ, ಮರುಗಿ ಇರುವ ರಂಗಗಳ ನಾದದಲ್ಲಿ, ಮಧುರ ಬಾಂಧವ್ಯದ ಇಳೆಯ ಮಡಿಲಿನಲ್ಲಿ, ಮನವರಳಿಸುವ ಸೊಬಗಿನ ನೀಲವರ್ಣದ ಆಗಸದಲ್ಲಿ ಇದು ದೇವರ ಸುಂದರ ಸೃಷ್ಟಿಯು. ತಂಪಾದ ಗಾಳಿಯ ಮೆಲ್ಲಿಸಿದ ಗಾನದಲ್ಲಿ, ತೂಗುವ ತಪ್ಪಿಳಿದ ಜೋಗುಳದ ಪದದಲ್ಲಿ, ತಪ್ಪುವ
ಶ್ರೀ ಗುರುಭ್ಯೋ ನಮಃ. ನಾನು ಬಿಜಾಪುರ ಜಿಲ್ಲೆಯ ಸಿರಿಗೆಯಿಂದ ಬಂದಿದ್ದೀನಿ. ನಮಗೆ 2 ವಿಷಯಗಳನ್ನು ಕುರಿತು ಪ್ರಥಮವಾಗಿ ಎಲ್ಲರಿಗೂ ಕಲಾ ಚಳವಳಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಸರ್ಗ, ನಿನಾದ ಹಾಗೂ ಬೆಳಕಿನೆಡೆಗೆ ಅಂತ 2 ವಿಷಯಗಳನ್ನು ನಾನು ಪಡೆದ. ನಾನು ಅದರಲ್ಲಿ ಬೆಳಕಿನೆಡೆಗೆ ವಿಷಯ ಕುರಿತು ಗಮನ ಹರಿಸಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಬೆಳಕಿನೆಡೆ. ಕಲಿಕಲಿಸಿ ಬಾ ಗುರುವೆ ಮನದ ಮನೆಗೆ, ಕೈ ಹಿಡಿದು ನಡೆಸುವ ಬೆಳಕಿನೆಡೆ. ಕಲಿಕಲಿಸಿ ಬಾ ಗುರುವೆ ಮನದ ಮನೆಗೆ, ಕೈ ಹಿಡಿದು ನಡೆಸುವ ಬೆಳಕಿನೆಡೆಗೆ. ಅಂಧಕಾರವ ನಡೆದು ಬೆಳಕಿನೆಡೆಗೆ, ಅಂಧಕಾರವ ನಡೆದು ಬೆಳಕಿನೆಡೆಗೆ. ಶ್ರುತಿ ಮರೆತ ತಂಬೂರಿ ಮೌನ ತಾಳಿದೆ ಏಕೋ, ಶ್ರುತಿ ಮರೆತ ತಂಬೂರಿ ಮೌನ ತಾಳಿದೆ ಏಕೋ. ತಂದೆ ಮೀಟುತ್ತ ಉಸಿರ ನೀರು ಬಾ ಗುರುವೆ, ತಂದೆ ಮೀಟುತ್ತ ಉಸಿರ ನೀರು ಬಾ ಗುರುವೆ. ಕಥೆ ಮರೆತ ಲೇಖನಿಯು ವಿಶ್ರಮಿಸಿದೆ ಏಕೋ, ಕಥೆ ಮರೆತ ಲೇಖನಿಯು ವಿಶ್ರಮಿಸಿದೆ ಏಕೋ. ಪುಟ ಪುಟವು ನುಡಿವಂತೆ ಜೀವ ನೀರು ಬಾ ಗುರುವೆ, ಪುಟ ಪುಟವು ನುಡಿವಂತೆ ಜೀವ ನೀರು ಬಾ ಗುರುವೆ. ಹಸಿ ಬಿಸಿಯ ಆಸೆಗಳು ಹೊಸಕಿದೆ ಹೊಸ ಜೀವಗಳ, ಹಸಿ ಬಿಸಿಯ ಆಸೆಗಳು ಹೊಸಕಿದೆ ಹೊಸ ಜೀವಗಳ. ಹಸನಗೊಳಿಸುತ್ತ ಬಾಳ ಬೆಳಕು ಬಾ ಗುರುವೆ, ಹಸನಗೊಳಿಸುತ್ತ ಬಾಳ ಬೆಳಕು ಬಾ ಗುರುವೆ. ಮಸುಕಾದ ಕಂಗಳಲ್ಲಿ ಕಸ ಬಿತ್ತು ಒದ್ದಾಡುತ್ತಿದೆ, ಮಸುಕಾದ ಕಂಗಳಲ್ಲಿ ಕಸ ಬಿತ್ತು ಒದ್ದಾಡುತ್ತಿದೆ. ಹೊಸ ಕನಸು ಹೊಸನಾಗಿ ತೋರು ಬಾ ಗುರುವೆ, ಹೊಸ ಕನಸು ಹೊಸನಾಗಿ ತೋರು ಬಾ ಗುರುವೆ. ನೊಂದವರ ಬಾಳಿನಲ್ಲಿ ಒಂದಾದರೊಂದು ಪೆಟ್ಟು, ನೊಂದವರ ಬಾಳಿನಲ್ಲಿ ಒಂದಾದರೊಂದು ಪೆಟ್ಟು. ಪಟ್ಟು ಬಿಡದಲೆ ಎದುರಿಸಲು ಕಲಿಸು ಬಾ ಗುರುವೆ, ಪಟ್ಟು ಬಿಡದಲೆ ಎದುರಿಸಲು ಕಲಿಸು ಬಾ ಗುರುವೆ. ನಂದನದ ಕಂದತ ಬೆಂದು ಬಾಳಿದ ಕಥೆಯ, ನಂದನದ ಕಂದತ ಬೆಂದು ಬಾಳಿದ ಕಥೆಯ. ಹಿಂದಿನಿಂದಲೇ ತಿಳಿಸಿ ದಾರಿ ತೋರಿ ಬಾ ಗುರುವೆ, ಹಿಂದಿನಿಂದಲೇ ತಿಳಿಸಿ ದಾರಿ ತೋರಿ ಬಾ ಗುರುವೆ. ಧನ್ಯವಾದಗಳು. ನೋಡಿ ಸರ್, ಹಾಗೆ ಇರಿ. ಶ್ರೀಮತಿ ಲತಾ ದೇವಿ ಇವರು ಅಷ್ಟೇ ತುಮಕೂರಿಂದ ಬಂದಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಲತಾ, ತುಮಕೂರಿನಿಂದ ಬಂದಿದ್ದೇನೆ. ನಾನು ವಾಚಿಸುವ ಕವನದ ಶೀರ್ಷಿಕೆ ನಿಸರ್ಗ ನಿನಾದ. ನಿಸರ್ಗದಲ್ಲಿ ನಾವು ನೋಡುವ ಹಾಗೂ ಕೇಳುವ ನಿನಾದದ ವರ್ಣನೆಯನ್ನು ನಾನು ಈ ಕವನದ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇನೆ. ನನಗೆ ಈ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯ ವ್ಯವಸ್ಥಾಪಕರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ಪೀಳಿಗೆಯವರೆಗೂ ಈ ನಿಸರ್ಗದ ಸೌಂದರ್ಯವನ್ನು ನಾವು ನೆನಪಿಸೋಣ, ಈ ನಿಸರ್ಗವನ್ನು ಸಂರಕ್ಷಿಸೋಣ, ಪ್ರೀತಿಸೋಣ ನಾವೆಲ್ಲರೂ. ಕವನದ ಶೀರ್ಷಿಕೆ ನಿಸರ್ಗ ನಿನಾದ. ಹಕ್ಕಿಗಳ ಕಲರವಕ್ಕೆ ಮುನ್ನುಡಿಯ ನಿಂತಿತು ಮುಂಜಾವು, ನಿಸರ್ಗದ ನಿನಾದಕ್ಕೆ ತೆರೆಗೆದರಿ ಕುಣಿಯಿತು ದಿನಗಳು. ಹಕ್ಕಿಗಳ ಕಲರವಕ್ಕೆ ಮುನ್ನುಡಿಯ ನಿಂತಿತು ಮುಂಜಾವು, ನಿಸರ್ಗದ ನಿನಾದಕ್ಕೆ ತೆರೆಗೆದರಿ ಕುಣಿಯಿತು ದಿನಗಳು. ಜುಳು ಜುಳು ಹರಿಯುವ ನೀರ ಜಲಧಾರೆಯಲ್ಲಿ, ಧೂಮುವ ಜಲಪಾತದ ರಸದ ಧ್ವನಿಯಲ್ಲಿ, ತುಂತುರು ಮಳೆಯಲ್ಲಿ ಅಚ್ಚಪಟ ಧಾರೆಯಲ್ಲಿ, ಪ್ರಶಾಂತತೆಯು ತರುವ ಕಲ್ಯಾಣಿಯ ನೀರಿನಲ್ಲಿ, ಗಾಳಿಯೊಡನೆ ಸರಸವಾಡುವ ಗಿಡಮರ ಸಸಿಗಳಲ್ಲಿ, ದುಂಬಿದ ಭಾವದ ಆ ದಿವ್ಯ ಜಯಕಾಲದಲ್ಲಿ, ಮನೆಯ ಮಾರುತ ರಾಗದೆ ಬೀಸುವ ತಂಗಾಳಿಯಲ್ಲಿ, ಗೋದೆಯ ವಿಶಾಲ ಸಮುದ್ರದ ಅಲೆಗಳಲ್ಲಿ, ಬಿದಿರಿನ ಕೊಳಲಿನ ಸುನಾದ ಗಾನದಲ್ಲಿ, ಕೋಗಿಲೆಯ ಕೂಗಿನ ಪಂಚಮ ಸ್ವರದಲ್ಲಿ, ಧಾರಾಳ ಭಾಷೆಯ ಹಕ್ಕಿಗಳ ನಿಸರ್ಗದಲ್ಲಿ, ಈ ನಿಸರ್ಗವು ನಾದಮಯೋ ಕಣಕಣದಲ್ಲಿ, ಈ ನಿಸರ್ಗವು ನಾದಮಯೋ ಕಣಕಣದಲ್ಲಿ. ಧನ್ಯವಾದಗಳು. ನೋಡಿ ಹಾಗೆ ಇರಿ ಮೇಡಮ್.
ಎಲ್ಲರಿಗೂ ನಮಸ್ಕಾರ. ಕಲಾ ಚಾವಡಿಯ 5ನೇ ವಾರ್ಷಿಕೋತ್ಸವದ ಶುಭಾಶಯಗಳು ಎಲ್ಲರಿಗೂ. ನನ್ನ ಶೀರ್ಷಿಕೆ ನಿಸರ್ಗ ನಿನಾದ. ಮುಂಜಾನೆಯ ಇಳೆಯ ಪ್ರಕೃತಿಯ ವಿಹಂಗಮ ನೋಟವನ್ನು ಈ ನನ್ನ ಕವನದಲ್ಲಿ ಸೆರೆಹಿಡಿದ್ದೇನೆ. ತಂಪಾದ ಅರುಣೋದಯದ ಮುಂಜಾವಿನಲ್ಲಿ ಕಳೆದು ಹೋದೆ ನಿಸರ್ಗದ ನಿನಾದದಲ್ಲಿ, ಕಳೆದು ಹೋದೆ ನಿಸರ್ಗದ ನಿನಾದದಲ್ಲಿ, ಹಸಿರ ಸಿರಿಯಲಿ ನಲಿಯುತ್ತಲ್ಲಿ ಕಲರವದೆ ತಂಗಾಳಿಯು ಬೀಸುತ್ತಲ್ಲಿ, ಕಲರವದೆ ತಂಗಾಳಿಯು ಬೀಸುತ್ತಲ್ಲಿ, ಸಂಪಾದ ಪ್ರಕೃತಿಯ ಮಡಿಲಿನಲ್ಲಿ, ಸಂಪಾದ ಪ್ರಕೃತಿಯ ಮಡಿಲಿನಲ್ಲಿ, ಬೇರೇನು ಬೇಕಿಲ್ಲ ಬಾಳಿನಲ್ಲಿ, ಬೇರೇನು ಬೇಕಿಲ್ಲ ಬಾಳಿನಲ್ಲಿ. ಇಬ್ಬನಿಯ ಹನಿ ಹನಿಯಲ್ಲಿ ಮನ ಮುದದಿಂದ ಕುಣಿಯುತ್ತಲಿ, ಮನ ಮುದದಿಂದ ಕುಣಿಯುತ್ತಲಿ, ವಿಹಂಗಮಗಳ ಚಿಲಿಪಿ ಇಂಚರದಲ್ಲಿ, ವಿಹಂಗಮಗಳ ಚಿಲಿಪಿ ಇಂಚರದಲ್ಲಿ, ಮಣ್ಣ ವಾಸನೆಯ ಘಮಲಿನಲ್ಲಿ, ಮಣ್ಣ ವಾಸನೆಯ ಘಮಲಿನಲ್ಲಿ, ಹೆಜ್ಜೆ ಹೆಜ್ಜೆಯು ಗೆಜ್ಜೆಯ ನಿನಾದದಲ್ಲಿ, ಹೆಜ್ಜೆ ಹೆಜ್ಜೆಯು ಗೆಜ್ಜೆಯ ನಿನಾದದಲ್ಲಿ, ಪುಳಕಿತವಾಗಿರಲು ಆನಂದದಲ್ಲಿ, ಪುಳಕಿತವಾಗಿರಲು ಆನಂದದಲ್ಲಿ, ಅವನಿಯ ಸೌಂದರ್ಯವ ಸವಿಯುತ್ತಲಿ, ಸಾರ್ಥಕತೆಯ ಆಲಿಂಗನದಲ್ಲಿ, ಸಾರ್ಥಕತೆಯ ಆಲಿಂಗನದಲ್ಲಿ. ಧನ್ಯವಾದ. ನೋಡಿ ಸರ್, ಮೇಡಮ್ ಇಲ್ಲಿ ನೋಡಿ. ಅವರು ಬೆಳಕಿನ ಹಳೆಯ ನೋವನ್ನು ಮರೆಯಲಾಗದೆ ಉದಾಸ ಜಡತೆಯಿಂದ ಅಡಗಿ ಕುಳಿತ ಚೇತನವನ್ನು ಎಬ್ಬಿಸಿ ಬೆಳಕಿನಲ್ಲಿ ತರುವ ಪ್ರಯತ್ನ. ಶೀರ್ಷಿಕೆ ಬೆಳಕಿನೊಳಗೆ. ಕೈ ಹಿಡಿದು ನಡೆಸು ನೀನು ಬೆಳಕಿನೆಡೆಗೆ ಹಾಕುವುದು. ಕೈ ಹಿಡಿದು ನಡೆಸು ನೀನು ಬೆಳಕಿನೆಡೆಗೆ ಹಾಕುವುದು. ರವಿ ತಾರೆ ಶಶಿ ಹೊಳೆದರು ಆಕಾಶದಲ್ಲಿ, ನನ್ನ ಕಣ್ಣುಗಳಲ್ಲಿ ಬೆಳಕು ಬಿಂಬಿಸಲು. ರವಿ ತಾರೆ ಶಶಿ ಹೊಳೆದರು ಆಕಾಶದಲ್ಲಿ, ನನ್ನ ಕಣ್ಣುಗಳಲ್ಲಿ ಬೆಳಕು ಬಿಂಬಿಸಲು. ನಂದಾದೀಪ ಉಳಿದರು ಮನೆಯಲ್ಲಿ, ಹೃದಯದ ದೀಪ ಜ್ಯೋತಿ ಬೆಳಗಲಿ. ನಂದಾದೀಪ ಉಳಿದರು ಮನೆಯಲ್ಲಿ, ಹೃದಯದ ದೀಪ ಜ್ಯೋತಿ ಬೆಳಗಲಿ. ಹಸಿರುತ್ತ ಬೈಲಲ್ಲಿ ಅಲೆದಾಡಿದರು, ಮನದಲ್ಲಿ ಹಸಿ ಗಾಯದ ನೇತರು. ಹಸಿರುತ್ತ ಬಯಲಲ್ಲಿ ಅಲೆದಾಡಿದರು, ಮನದಲ್ಲಿ ಹಸಿ ಗಾಯದ ನೇತರು. ಚಂದನದ ನವಿಲು ಗಂಪು ಬೀಸಿ ಬಂದರು, ಆಘ್ರಣಿಸಲಾಗಲಿಲ್ಲ. ಚಂದನದ ನವಿಲು ಗಂಪು ಬೀಸಿ ಬಂದರು, ಆಘ್ರಣಿಸಲಾಗಲಿಲ್ಲ. ಅರಳಿದ ತಲೆಯನ್ನು ಸೆರೆ ಹಿಡಿಯಲಿಲ್ಲ, ಗಾನಕ್ಕೆ ತಲೆ ದೂರಲಿಲ್ಲ, ನೋವಿಗೆ ಸ್ಪಂದಿಸಲಿಲ್ಲ. ಅರಳಿದ ತಲೆಯನ್ನು ಸೆರೆ ಹಿಡಿಯಲಿಲ್ಲ, ಗಾನಕ್ಕೆ ತಲೆ ದೂರಲಿಲ್ಲ, ನೋವಿಗೆ ಸ್ಪಂದಿಸಲಿಲ್ಲ. ಬಂದು ಅರಿವಾಗಿಸಲು ಗುರುವಾಗಿದ್ದ, ಬಂದು ಅರಿವಾಗಿಸಲು ಗುರುವಾಗಿದ್ದ. ನನ್ನ ಅರಿಯನ್ನು ಉಳಿಸುವ ಧೀಶಕ್ತಿಯಾಗಿದ್ದ, ನನ್ನ ಅರಿಯನ್ನು ಉಳಿಸುವ ಧೀಶಕ್ತಿಯಾಗಿದ್ದ. ಧನ್ಯವಾದಗಳು ಶ್ರೀನಿವಾಸರಿಗೆ. Disconnected. Connected. ಮೇಡಮ್ ಸ್ವಲ್ಪ ಹಿಂದೆ ಮೇಡಮ್, ಮೇಡಮ್ ಸ್ವಲ್ಪ ಹಿಂದೆ ಇಲ್ಲಿ ನೋಡಿ ಮೇಡಮ್, ಹಾಗೆ ಓಕೆ. ಆಶಾಲತಾ ಮಾಡಿದ್ದಾರೆ. ಇವರು ಕೂಡ ಬುಧದ ಉಡುಪಿಯಿಂದ ಬಂದಿದ್ದಾರೆ.
ಕಲಾಚಾವಳಿಯ ಒಳ್ಳೆಯ ಕವಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಸರ್ವರಿಗೂ 5ನೇ ವಾರ್ಷಿಕೋತ್ಸವದ ಶುಭಾಶಯವನ್ನು ಕೋರುತ್ತಾ ನಿಸರ್ಗ ನಿನಾದ ಎನ್ನುವ ಕವನದೊಂದಿಗೆ ನಿಮ್ಮ ಮುಂದೆ. ಹಸಿರ ಮಡಿಲಲ್ಲಿ ಮುಂಜಾವಿನ ಮಂಜಲಿ ಭುವಿ ಸೋಕಿದೆ ರವಿಯ ಕಿರಣಗಳು. ಹಸಿರ ಮಡಿಲಲ್ಲಿ ಮುಂಜಾವಿನ ಮಂಜಲಿ ಭುವಿ ಸೋಕಿದೆ ರವಿಯ ಕಿರಣಗಳು. ಇಬ್ಬನಿ ತಬ್ಬಿದೆ ಇಳೆಯು ಚುಂಬಿಸುತ್ತಿದೆ ನಾಚುತ್ತಿದೆ ಸೂರ್ಯ ರಶ್ಮಿಯಲ್ಲಿ. ಅರಳಿದೆ ಸುಮವು ಕಂಪ ಸೂಸುತ್ತಲಿ ಬೀಗುತ್ತಿದೆ ತಾವರೆ ಕೆಸರಿ ಅರಳಿ. ಪರ್ವತದೆಡೆಯಲ್ಲಿ ಧುಮುಕುತ್ತಿದೆ ಜಲರಾಶಿಯು ಧರೆಯಾಗಿ. ಪರ್ವತದೆಡೆಯಲ್ಲಿ ಧುಮುಕುತ್ತಿದೆ ಜಲರಾಶಿಯು ಝರಿಯಾಗಿ. ಹೊಳೆವ ಮುತ್ತಿನಂತೆ ನೊರೆಯ ಹಾಲಿನಂತೆ ಮುತ್ತಿಕ್ಕಿದೆ ಇಳೆಗೆ ಸೊಗಸಾಗಿ. ಮುತ್ತಿಕ್ಕಿದೆ ಇಳೆಗೆ ಸೊಗಸಾಗಿ. ಮರಳ ದಿಬ್ಬದಲ್ಲಿ ಕುಳಿತು ಅಲೆಗಳ ನೋಡಲೇನು ಚಂದ. ಮರಳ ದಿಬ್ಬದಲ್ಲಿ ಕುಳಿತು ಅಲೆಗಳ ನೋಡಲೇನು ಚಂದ. ನಿಸರ್ಗ ನಿನಾದದ ಸೊಬಗುಗಳ ಸವಿಯುವುದೇ ಮನಕ್ಕೆ ಆನಂದ. ನಿಸರ್ಗ ನಿನಾದದ ಸೊಬಗುಗಳ ಸವಿಯುವುದೇ ಮನಕ್ಕೆ ಆನಂದ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಆಶಾ ಗೌರಿ. ಏಯ್ ನಿಜ ಬರ್ತೀನಿ ಹಾಗೆ ಇಲ್ಲಿ ನೋಡಿ ಮೇಡಮ್. ಥ್ಯಾಂಕ್ ಯು. ಹಲೋ ಎಲ್ಲರಿಗೂ ನಮಸ್ಕಾರ. ಕಲಾಚಾವಳಿಯ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ಹಾಗೂ ವೇದಿಕೆಯಲ್ಲಿ ವಿರಾಜಮಾನರಾದ ಮಹನೀಯರಿಗೆ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ಕಲಾಚಾವಳಿಯ ರೂವಾರಿ ಚಂದ್ರಿಕಾ ಮೇಡಮ್ ಹಾಗೂ ಎಲ್ಲ ನಿರ್ವಾಹಕ ಸಹೋದರಿಯರಿಗೂ ನನ್ನ ಧನ್ಯವಾದಪೂರ್ವಕ ವಂದನೆಗಳು. ನಿಸರ್ಗ ನಿನಾದ ಥೀಮ್ನ ಅಡಿಯಲ್ಲಿ ರಚಿಸಿದ ನನ್ನ ಕವನವನ್ನು ಈಗ ತಮ್ಮ ಮುಂದೆ ವಾಚಿಸುತ್ತೇನೆ. ನನ್ನ ಕವನದ ಆಶಯ ಪ್ರಕೃತಿ ಹಾಗೂ ಸಕಲ ಜೀವರಾಶಿಗಳ ಮಧ್ಯೆ ಇರುವ ಅವಿನಾಭಾವ ಸಂಬಂಧ ಹಾಗೂ ಕಾಡನ್ನು ನಾಡು ಮಾಡುವ ತವಕಬೇಡ ಮಾನವ ನೀ ಕಡಿಯುವ ಕೊಡಲಿಗೆ ನಾ ಕಾವಾಗಲಾರೆ ಎಂದು ಉಸಿರು ನೀಡುವ ಹಸಿರು ಮರದ ಆಶಯವೇ ನನ್ನ ಕವನದ ಧ್ವನಿ. ಈಗ ನನ್ನ ಕವನವನ್ನು ವಾಚಿಸುತ್ತೇನೆ. ನನ್ನ ಕವನದ ಶೀರ್ಷಿಕೆ ನಿಸರ್ಗ ನೀ ಸ್ವರ್ಗ. ನಿಸರ್ಗ ನೀ ಸ್ವರ್ಗ. ನಿಸರ್ಗ ನಿನಾದಕ್ಕೆ ಅಡಗಿದೆ ಮನುಜ ಹೆಕ್ಕಿದಷ್ಟು ಸಂಪತ್ತು ಸಿಗುವ ಕಣಜ. ನಿಸರ್ಗ ನಿನಾದದಲ್ಲಿ ಅಡಗಿದೆ ಮನುಜ ಹೆಕ್ಕಿದಷ್ಟು ಸಂಪತ್ತು ಸಿಗುವ ಕಣಜ. ಸೃಷ್ಟಿಗೆ ದೃಷ್ಟಿ ಆಗದಿರಲಿ. ಸೃಷ್ಟಿಗೆ ದೃಷ್ಟಿ ಆಗದಿರಲಿ. ನಿಸರ್ಗದ ಒಳಲು ವಿಶಾಲ ಕಡಲು ಮುತ್ತು ರಕ್ತ ತುಂಬಿದ ತಾಯಿ ಮಡಿ. ನಿಸರ್ಗದ ಒಳಲು ವಿಶಾಲ ಕಡಲು ಮುತ್ತು ರಕ್ತ ತುಂಬಿದ ತಾಯಿ ಮಡಲು. ವಾಯಿದಿ ನಾಭಿಯಿಂದ ತೆರೆಯ ಗಾನ. ವಾಯಿದಿ ನಾಭಿಯಿಂದ ತೆರೆಯ ಗಾನ. ಜೀವ ಜಲ ನದಿ ಮಧುರ ತನನ. ಜೀವ ಜಲ ನದಿ ಮಧುರ ತನ. ನಿಸರ್ಗ ಸಿರಿಯಲ್ಲಿ ಗಾನಗೈಯುವ ಹಕ್ಕಿಗಳೇ ಪ್ರಾಣಿಗಳ ಮುಂಕಾರ ದುಂಬಿಗಳ ಜೇಕಾರ. ನಿಸರ್ಗ ಸಿರಿಯಲ್ಲಿ ಗಾನಗೈಯುವ ಹಕ್ಕಿಗಳೇ ಪ್ರಾಣಿಗಳ ಮುಂಕಾರ ದುಂಬಿಗಳ ಜೇಕಾರ. ನಿನ್ನಲ್ಲಿ ನೆಮ್ಮದಿ ಸಕಲ ಜೀವ ಸಂಕುಲನ. ನಿನ್ನಲ್ಲಿ ನೆಮ್ಮದಿ ಸಕಲ ಜೀವ ಸಂಕುಲನ. ಪ್ರಕೃತಿ ವಿಕೃತಿ ಮಾಡಲು ಮಾನವ. ಪ್ರಕೃತಿ ವಿಕೃತಿ ಮಾಡಲು ಮಾನವ. ನಿಸರ್ಗದ ಬಸಿರು ಸಮೃದ್ಧಿಯ ಹಸಿರು. ಅದುವೇ ಪ್ರಕೃತಿ ಪುರುಷರ ಉಸಿರು. ನಿಸರ್ಗದ ಬಸಿರು ಸಮೃದ್ಧಿಯ ಹಸಿರು. ಅದುವೇ ಪ್ರಕೃತಿಯ ಪುರುಷರ ಉಸಿರು. ಪರಿಸರ ಪ್ರೇಮ ಉಳಿಯಲಿ ಬೆಳೆಯಲಿ. ಪರಿಸರ ಪ್ರೇಮ ಉಳಿಯಲಿ ಬೆಳೆಯಲಿ. ನಿಸರ್ಗ ನಿನಾದ ಸದಾ ಮಾರ್ಗದಲ್ಲಿ
ಹಾಗೆ ಹೇಳಿ. ಶೀರ್ಷಿಕೆ ಬೆಳಕಿನ ಧರೆಗೆ ಬೆಳಕಿನ ಜ್ಞಾನಜ್ಯೋತಿ ಹರಡುತ್ತ ಪ್ರಕಾಶ ಭವ್ಯ ಜಾಗೃತಿ. ಧರೆಗೆ ಬೆಳಕಿನ ಜ್ಞಾನಜ್ಯೋತಿ ಹರಡುತ್ತ ಪ್ರಕಾಶ ಭವ್ಯ ಜಾಗೃತಿ. ಸುತ್ತಮುತ್ತೆಲ್ಲ ಕವಿದಿರುವ ಕತ್ತಲೆಯ ಕಳೆದ ದಿವ್ಯ ಕಿರಣ. ಸುತ್ತಮುತ್ತೆಲ್ಲ ಕವಿದಿರುವ ಕತ್ತಲೆಯ ದಿವ್ಯ ಕಿರಣ. ಚಿತ್ತ ಪಲ್ಲವಿಪ ಉದಯದೆಡೆಗೆ ಉತ್ತಮ ಮಾರ್ಗವ ತೋರುವ ಬೆಳಕು. ಅರಿವಿನಿಂದ ಜ್ಞಾನ ಕಳೆವ ಬೆಳಕು. ಹರಡಲಿ ವಿಷಕಿರಣ ತಾಮಸ ನಡೆಸಿ. ಅರಿವಿನಿಂದ ಜ್ಞಾನ ಕಳೆವ ಬೆಳಕು. ಹರಡಲಿ ವಿಷಕಿರಣ ತಾಮಸ ನಡೆಸಿ. ಪರದೈವದೆಡೆಗೆ ಕೊಂಡೊಯ್ಯುವ ಸಕ್ಕತೆ ಸ್ಥಿರವಾಗಿರಲಿ ಜೀವಿಗೆ ಜಗದಗಕ್ಕೆ. ಪರದೈವದೆಡೆಗೆ ಕೊಂಡೊಯ್ಯುವ ಸಕ್ಕತೆ ಸ್ಥಿರವಾಗಿರಲಿ ಜೀವಿಗೆ ಜಗದಗಕ್ಕೆ. ವಿಕಾಸದೆಡೆಗೆ ವಿಶ್ವಾಸದ ಬೆಳಕು. ಸಕಲರ ಭಾವನೆಯ ಬೆಸೆಯುವ ಬೆಳಕು. ಲೋಕದ ಪ್ರೀತಿಗೆ ವಿವೇಕದ ಬೆಳಕು. ನಾಲ್ಕದೆಡೆಗಿಳಿದಂತೆ ಪ್ರಜ್ವಲಿತ ಬೆಳಕು. ಲೋಕದ ಪ್ರೀತಿಗೆ ವಿವೇಕದ ಬೆಳಕು. ನಾಲ್ಕದೆಡೆಗಿಳಿದಂತೆ ಪ್ರಜ್ವಲಿತ ಬೆಳಕು. ಧನ್ಯವಾದಗಳು ಶ್ರೀಮತಿ ಡಾಕ್ಟರ್ ಸ್ವಾಮಿ. ಮೇಡಮ್ ಇಲ್ಲಿ ನೋಡಿ. ಮುಂದಿನ ಪ್ರಶ್ನೆ ಶ್ರೀಮತಿ ಶೇಖರರಾವ್ ವಿಸರ್ಜನೆಯಾದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಕಲಾಕೃತಿಯ 5ನೇ ವರ್ಷದ ವಾರ್ಷಿಕೋತ್ಸವದ ಸಾಹಿತ್ಯ ಸಂಗಮದಲ್ಲಿ ನನ್ನ ಕವನದ ಶೀರ್ಷಿಕೆ ನಿಸರ್ಗ ನಿನಾದ. ನಿಸರ್ಗದ ನಿನಾದವೇ ಸಂಗೀತದ ಮೂಲ. ಸಪ್ತಸ್ವರದ ಮಿಳಿತವೇ ಆನಂದದ ಜಾಲ. ನಿಸರ್ಗದ ನಿನಾದವೇ ಸಂಗೀತದ ಮೂಲ. ಸಪ್ತಸ್ವರದ ಮಿಳಿತವೇ ಆನಂದದ ಜಾಲ. ಅರುಣ ಹೃದಯದ ಸುಪ್ರಭಾತಕ್ಕೆ ಹಕ್ಕಿಗಳ ಮೋದದ ಚಿಲಿಪಿಲಿ. ಅರುಣ ಹೃದಯದ ಸುಪ್ರಭಾತಕ್ಕೆ ಹಕ್ಕಿಗಳ ಮೋದದ ಚಿಲಿಪಿಲಿ. ಮಂದ ಮಾರುತಕ್ಕೆ ಜೀಗಿಡುವ ತರುಲತೆ. ನಿಸರ್ಗದ ಈ ನಿನಾದಕ್ಕೆ ಜೀವಿಗಳ ತನ್ಮಯತೆ. ಮಂದ ಮಾರುತಕ್ಕೆ ಜೀಗಿಡುವ ತರುಲತೆ. ನಿಸರ್ಗದ ಈ ನಿನಾದಕ್ಕೆ ಜೀವಿಗಳ ತನ್ಮಯತೆ. ಪಟಪಟನೆ ಮಣಿಯಂತೆ ಮಳೆಹನಿಯೂ ಚೆಲ್ಲಲು. ಹನಿಗೂಡಿಸಲು ಧರೆಗೆ ಹರ್ಷದ ಹೊನಲು. ಪಟಪಟನೆ ಮಣಿಯಂತೆ ಮಳೆಹನಿಯೂ ಚೆಲ್ಲಲು. ದನಿಗೂಡಿಸಲು ಧರೆಗೆ ಹರ್ಷದ ಹೊನಲು. ಹಣ್ಣು ಕಾಳುಗಳ ಹಂಚಿ ತಿನ್ನಲು ಬಳಗವ ಕೂಗಿ ಕರೆವ ಅಳಿಯಲು. ಹಣ್ಣು ಕಾಳುಗಳ ಹಂಚಿ ತಿನ್ನಲು ಬಳಗವ ಕೂಗಿ ಕರೆವ ಅಳಿಯಲು. ನೃತ್ಯದಿಂದ ಮನತಣಿಪ ಮಯೂರದ ಬೆರಗು. ವರ್ಣಮಯ ರೆಕ್ಕೆಯ ಸೊಬಗು. ನೃತ್ಯದಿಂದ ಮನತಣಿಪ ಮಯೂರದ ಬೆರಗು. ವರ್ಣಮಯ ರೆಕ್ಕೆಯ ಸೊಬಗು. ದುಂಬಿ ಜೀರುಂಬೆ ಕೀಟಗಳ ಈದನಿಯ ಸಾಲೆ. ಸೃಷ್ಟಿಕರ್ತನ ಸುಂದರ ಲೀಲೆ. ದುಂಬಿ ಜೀರುಂಬೆ ಕೀಟಗಳ ಈದನಿಯ ಸಾಲೆ. ಸೃಷ್ಟಿಕರ್ತನ ಸುಂದರ ಲೀಲೆ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ಶೈಲಜಾ ಅವರಿಗೆ. ಇಲ್ಲಿ ನೋಡಿ ಮೇಡಮ್. ಮೇಡಮ್ ನಿಂತ್ಕೊಳ್ಳಿ. ಇಲ್ಲಿ ನೋಡಿ. ಮುಂದಿನ ಪ್ರಸ್ತುತಿ ಶ್ರೀಮತಿ ಚೈತನ್ಯ ಎಸ್.ವಿ. ವಿಸರ್ಜನೆಯಾದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಿಸರ್ಗ ನಿನಾದ. ಮೂರನೆಯ ಒಳಲಲ್ಲಿ ಹಸಿರ ಚಿತ್ತಾರ. ಬದುಕಿಗೆ ಆ ಚಿತ್ತಾರವೇ ಮಂತ್ರ.
ನೋಡಿ ಮೇಡಮ್, ಹಾಗೆ ಇರಿ. ಮುಂದಿನ ಪ್ರಶಸ್ತಿ ಡಾಕ್ಟರ್ ರುಕ್ಮಿಣಿ ದಾಸರಾಜ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಬೆಳಕು ಯಾರಿಗೆ ಬೇಡ? ಕತ್ತಲು ತಮಸ್ಸು, ಬೆಳಕು ಅಮೃತ ಸಿಂಚನ. ಈ ಬೆಳಕಿನೆಡೆಗೆ ನಮ್ಮ ಯಾನ ಎಂದೂ ಇರಲಿ ಎಂಬ ಆಶಯದೊಂದಿಗೆ ಈ ಕವನ. ನಮ್ಮ ಯಾನ ಬೆಳಕಿನೆಡೆಗೆ ನಡೆಸು ಎನ್ನ ಬೆಳಕಿನೆಡೆಗೆ ಓ ಅನಂತ ಚೇತನ. ನಡೆಸು ಎನ್ನ ಬೆಳಕಿನೆಡೆಗೆ ಓ ಅನಂತ ಚೇತನ. ಬೆಳೆಸು ಮನದಿ ಮಾನವತೆಯ ಓ ಅನಿಕೇತನ. ಅಳಿಸು ಎಲ್ಲ ಬೇಡ ಭಾವ ನಡೆಸಲಿ ಜೀವನ. ಇಳಿಸು ಎದೆಯ ಭಾರ ಹಗುರಾಗಲಿ ಈ ಮನ. ಉಳಿಸು ಶಾಂತಿ ಸಮಾಧಾನ ಅದುವೇ ಬಾಳ ಸಾಧನ. ಕಳಿಸು ನಿನ್ನ ಎದೆಯ ಬೆಳಕು, ಕಳಿಸು ನಿನ್ನ ಎದೆಯ ಬೆಳಕು, ಬೆಳಕಾಗಲಿ ಪಾವನ. 4 ದಿನದ ಬಾಳು ಇಲ್ಲಿ ಶಾಶ್ವತ ಏನೂ ಇಲ್ಲವು. ನಿರಂತರದಿ ಬೆಳಕಿನೆಡೆಗೆ ನಡೆಯುವುದೇ ಏಳಿಗೆ ಸತ್ಯವು. 4 ದಿನದ ಬಾಳು ಇಲ್ಲಿ ಶಾಶ್ವತ ಏನು ಇಲ್ಲವೋ. ನಿರಂತರದಿ ಬೆಳಕಿನೆಡೆಗೆ ನಡೆಯುವುದೇ ಏಳಿಗೆ ಸತ್ಯವು. ಅಂತರಾತ್ಮ ನಿನ್ನ ಶಕ್ತಿ ಬೇಕು ಎನಗೆ ನಿತ್ಯವು. ಮನುಜ ಯತ್ನ ದೈವ ಕೃಪೆ ಸೇರಿ ಲೋಕ ಭವ್ಯವು. ಮನುಜ ಯತ್ನ ದೈವ ಕೃಪೆ ಸೇರಿ ಲೋಕ ಭವ್ಯವು. ನೆಲ ಜಲ ಪ್ರಕೃತಿ ಎಲ್ಲ ನಮಗಾಗಿಯೇ ಕಾಪಿಡೆ. ದೇಶ ಕೋಶ ಸೇವೆ ಎಲ್ಲ ನಮ್ಮ ಹಿತವ ಕಾದಿದೆ. ಆಗ ಕತ್ತಲೆಯಲ್ಲಿ ಜ್ಞಾನ ಬೆಳಕೆ ತುಂಬಿದೆ. ಬೆಳಕಿನೆಡೆಗೆ ನಡೆಯುವ ಧೈರ್ಯ ಮನದಿ ಸದಾ ಸ್ಥಿರವಿದೆ. ಬೆಳಕಿನೆಡೆಗೆ ನಡೆಯುವ ಧೈರ್ಯ ಮನದಿ ಸದಾ ಸ್ಥಿರವಿದೆ. ನಮಸ್ಕಾರ. ಹಾಗೆ ಇರಿ ಮೇಡಮ್. ಧನ್ಯವಾದಗಳು ಶ್ರೀಮತಿ ರುಕ್ಮಿಣಿ ಅವರಿಗೆ. ಎಲ್ಲರ ವಾಚನ ಮಾಡಬೇಕಾಯಿತು. ನೀವೆಲ್ಲ ಹೇಳಿದ ಮೇಲೆ ನನಗೂ ಒಂದು ಗಮನ ಹೇಳಬೇಕು ಅಂತ ಅನಿಸ್ತು. ಹೇಳಿಲ್ಲ, ಚಂದ್ರಮನ ಲೋಕದಲ್ಲಿ ಚಂದ್ರದೊಂದು ನಾಡಿದೆ. ಬಂದು ಸೇರೋ ಮಂದಿ ಇಲ್ಲಿ ಒಂದುಗೂಡು ಹಾಡಿದೆ. ಬಂಧುವಾಗೋ ಗೂಡಿದೆ. ಕಲೆಗಳಿಂದ ಸಿಂಗರಿಸಿದ ಶಾರದೆಯ ಮಡಿಲಿದೆ. ಅಕ್ಷರಗಳ ಅಲೆಗಳ ಮಾಡಿ ಭಾವ ಹರಿಸು ಕರಲಿದೆ. ತುಡಿವ ಮನದ ಹಂಬಲಕ್ಕಿ ತೆರೆದ ಬಾಗಿಲ ಕರೆಯಿದೆ. ಹೊಸತು ಕಲಿಯುವ ಕಲಿತು ನಲಿವ ಕಲೆಗಳ ಸರೆಯಿದೆ. ಕಲೆಗಳ ಕಲರವ ಹೃದಯದಲ್ಲಿ ಉಳಿಯುವ ಮೆಲುಕು ಹಾಕುವ ಜೇನು. ಕಲೆಗಳು ಪಡೆಯುವ ಚಪ್ಪಾಳೆ ಗೌರವ ಹಾರ ಶಾಲು ಕಿರೀಟಕ್ಕಿಂತ ಮೇಲು. ಕಲೆಗಳಿಗೆ ಸಿಗುವ ನಿರ್ಮಲ ಮೆಚ್ಚುಗೆ ದೇವ ಕೊಡುವ ಪುಷ್ಪಕ್ಕಿಂತ ಹೆಚ್ಚಿಗೆ. ಕಲೆಗಳ ಸಾಧನೆ ಜೀವ ಜೀವ ಸಂವೇದನೆ, ಸಾವಿರ ದೇವರ ಆರಾಧನೆ. ಇಷ್ಟ ಆಗಿದೆ ಅನ್ಕೋತೀನಿ. ಚೆನ್ನಾಗಿದೆ. ಬರೆಯುವಾಗ ಕ್ಷಮಿಸಿ ಇದೆ ಬರ್ತೀನಿ ನಾನೆಲ್ಲ. ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂತ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳ ಪರಿಚಯ ಮಾಡ್ಕೊಳ್ಳೋಷ್ಟೇ ಇಲ್ಲ. ಯಾಕಂದ್ರೆ ಎಲ್ಲರೂ ಪರಿಚಯರು ನಮ್ಮ ಕಲಾಚಾವಡಿಯಲ್ಲಿರ್ಬೋದು, ಮತ್ತೆ ಹರಿದಾಸ ಹಬ್ಬದಲ್ಲಂತೂ ಅವರೇ ಓಡಾಟ. ಇಂಥ ಒಬ್ಬರು ಸದಸ್ಯರು ನಮ್ಮ ಚಾವಡಿ ಇದ್ದಾರೆ ಅಂದರೆ ಅದು ತುಂಬ ಖುಷಿಯ. ಅವರ ಬಗ್ಗೆ ಒಂದು ಪರಿಚಯ. ಶ್ರೀ ಮಧುಸೂದನ್ ಅವರು ಬಹುಮುಖ ಪ್ರತಿಭೆಯುಳ್ಳ ಶ್ರೀ ಮಧುಸೂದನ್ ಅವರು ಶ್ರೀ ವೆಂಕಟಾಚಲರಾವ್ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಅವರ ಸಹೋದರರು. ರಾಜ್ಯ ಸರ್ಕಾರದ ಕಚೇರಿ ಅಧೀನ ಕಾರ್ಯದರ್ಶಿಯಾದ ಶ್ರೀಮತಿ ಪ್ರತಿಭಾ ಇವರ ಧರ್ಮಪತ್ನಿ. ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತ. ಚಾವಡಿಯಲ್ಲಿ ಸಕ್ರಿಯವಾಗಿ ಭಾಗ
ನಟಿಸಿರುವ ಸಂಪದ ಆದ್ರೇಸ್ ಇವರ ಉದ್ಯಮಗಳು ಅವರು ಬೆಂಗಳೂರಿನ ನಿವಾಸಿಯಾದ ಮಧು ಸರ್ AMI ಪದವೀಧರರು ಗ್ಲೋಬಲ್ ಎಡ್ಜ್ ಸಾಫ್ಟ್ವೇರ್ ಬಲಿತ ವೃತ್ತಿಯನ್ನು ಪ್ರಾರಂಭಿಸಿ ಈಗ ಸ್ವಂತ ಉದ್ಯಮಿಯಾಗಿದ್ದಾರೆ. ಕ್ರೀಡೆಯಲ್ಲೂ ಆಸಕ್ತಿ ಹೊಂದಿದ ಇವರಿಗೆ ಕನ್ನಡ ಸಾಹಿತ್ಯ, ಕನ್ನಡ ಕಾವ್ಯ, ದಾಸ ಸಾಹಿತ್ಯ, ಚಲನಚಿತ್ರ ಸಾಹಿತ್ಯದಲ್ಲಿ ವಿಶೇಷವರು. ಮೊದಲನೇ ತರಗತಿಯಿಂದ 10ನೇ ತರಗತಿಯವರೆಗೂ ಮೊದಲ ರ್ಯಾಂಕ್ ಇರಿಸಿಕೊಳ್ಳುತ್ತಿದ್ದ ಇವರು ಆ ವಯಸ್ಸಿನಲ್ಲೇ ನಾಟಕ ರಚನೆ ಮತ್ತು ನಿರ್ದೇಶನಗಳನ್ನು ಮಾಡಿದ್ದಾರೆ. ಖ್ಯಾತ ನಟಿ ಶ್ರೀಮತಿ ಭಾರ್ಗವಿ ನಾರಾಯಣ್ ಅವರು ನಟಿಸಿರುವ ನಾಗರಿಕರಾದ ಮೇಲೆ ಈ ಚಿತ್ರಕ್ಕೆ ನಿರ್ದೇಶನ ಮಾಡಿರುವ ಇವರು ಖ್ಯಾತ ನಟ ಸುದೀಪ್ ನಟಿಸಿರುವ ವಿಷ್ಣುವರ್ಧನ ಈ ಚಿತ್ರದ ಚಿತ್ರಕಥೆ ಸಂಭಾಷಣೆಗೆ ಇವರದ್ದು ಪ್ರಮುಖ ಪಾತ್ರವಿದೆ. ಬಿಡುಗಡೆಗೆ ಸಿದ್ಧವಾಗಿರುವ ಗುರಿ ಮಕ್ಕಳ ಚಿತ್ರದ ಟೈಟಲ್ ಸಾಂಗ್ ಶೀರ್ಷಿಕೆ ಗೀತೆಯನ್ನು ಇವರು ಬರೆದಿದ್ದಾರೆ. ಸಾಹಿತ್ಯ ಮತ್ತು ಹಾಡುಗಳ ರಚನೆ ಶ್ರೀ ಹಂಸಲೇಖ ಅವರೇ ಸ್ಫೂರ್ತಿ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ. ಇವರು ಸಿನಿಮಾಗೆ ಹೂವೊಂದು ಬಳಿವೊಂದು ಎನ್ನುವ ಕಾದಂಬರಿಯನ್ನು ಸಹ ಬರೆದಿದ್ದಾರೆ. ಕತೆ, ಚಿತ್ರಕಥೆ, ನಾಟಕ, ನಿರ್ದೇಶನ, ಯಶಸ್ವಿ ಉದ್ಯಮಿ ಒಂದು ಕಡೆ ಆದರೆ ದಾಸ ಸಾಹಿತ್ಯ, ದಾಸರ ಪದ, ಹರಿದಾಸರು ಅಂದರೆ ವಿಶೇಷ ಒಲವು, ಆಸಕ್ತಿ ಇವರಿಗೆ. ದಾಸರ ಪದಗಳನ್ನೇ ಇಟ್ಕೊಂಡು ದಾಸರ ಪದವನ್ನೆಲ್ಲ ಅದ್ಭುತವಾಗಿ ರಚಿಸುವುದಲ್ಲದೆ ಪೇಜಾವರ ಶ್ರೀಗಳು ಅಂದರೆ ವಿಶ್ವೇಶ್ವರರು ಹರಿಪಾದ ಸೇರಿದ ನಂತರ ಅವರ ಬಗ್ಗೆ ಮೊಟ್ಟ ಮೊದಲನೇದಾಗಿ ಬರೆದ ಹಾಡಿನ ಕೀರ್ತಿ ಇವರಿಗೆ. ವೆಂಕಟನಾಥ ಎಂಬ ಅಂಕಿತದಿಂದ ನೂರಾರು ದಾಸಪದಗಳನ್ನು ಬರೆದಿದ್ದಾರೆ. ತಮಿಳಿನ ಇರುವ ಹಾಡುಗಳನ್ನ ಕನ್ನಡ ಗೀತೆಗಳನ್ನಾಗಿ ರಚಿಸಿರುವ ಆಲ್ಬಮ್ ಸದ್ಯದಲ್ಲೇ ಬಿಡುಗಡೆಯಾಗಿದೆ. ಅವರ ಸಾಹಿತ್ಯದ ಬಗ್ಗೆ ನಾನು ಹೇಳೋದಕ್ಕಿಂತ ನಮ್ಮ ಸಾಹಿತ್ಯ ಚಾವಡಿಗೆ ಇವರು ಬರೆದ ಗಮನಗಳು ಭಾವಚಾವಡಿಯಲ್ಲಿ ಎಲ್ಲರ ದನಿಯಲ್ಲಿ ಹಾಡಾಗಿ ಹರಿದಿರುವುದೇ ಹೀಗೆ ಸಾಕ್ಷಿ. ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಪ್ರತಿ ವರ್ಷವೂ ಅತ್ಯಮೋಘವಾಗಿ ನಡೆಯುವ ಹರಿದಾಸ ಹಬ್ಬದ ಕಲ್ಪನೆ ಮತ್ತು ಮುಖ್ಯ ರೂವಾರಿ ನಮ್ಮ ಈ ದಿನದ ಅದಕ್ಕೆ ಸಾಕ್ಷಿ ಮುಂದಿನ ವರ್ಷ ನಡೆಯುವ ಬೆಳ್ಳಿ ಹಬ್ಬದ ಸಡಗರ. ಹರಿದಾಸ ಹಬ್ಬದ ಟೈಟಲ್ ಸಾಂಗ್ ಅನ್ನು ಬರೆದಿರುವ ಇವರಿಗೆ ರಾಯರೆಂದರೆ ಅಪಾರ ಭಕ್ತಿ. ಆಕಸ್ಮಿಕವಾಗಿ ಕಣ್ಣಿನ ತೊಂದರೆಯಿಂದ ಬಳಲುತ್ತಿದ್ದ ಇವರಿಗೆ ಆ ಸಮಯದಲ್ಲಿ ರಾಯರೇ ಬಂದು ಆಶೀರ್ವದಿಸಿ ಇವರಿಗೆ ಬೆಳಗಾದರು. ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷಣದಲ್ಲೂ ರಾಯರು ನನ್ನ ಜೊತೆಗಿದ್ದಾರೆ ಎಂದು ಹೇಳುವ ಮಧುಸೂದನರವರು ಅತ್ಯುತ್ತಮ ವಾಗ್ಮಿ ಸಹ. ಯಾವುದೇ ವಿಷಯ ಅವರ ಹತ್ರ ಮಾತಾಡ್ತಾ ಇದ್ರೆ ಸಮಯ ಓದೋದು ಗೊತ್ತಾಗಲ್ಲ. ಇದಕ್ಕೆ ನಾನು ಸಾಕ್ಷಿ. ಸುಮಾರು ಹೊತ್ತು ಮಾತಾಡ್ತೀವಿ, ಯಾರ ಫೋನಲ್ಲಿ 1 ಅವರ್ ಪ್ರೆಸೆಂಟ್ ಆಗಬೇಕು. ಯಾವುದೇ ಒಂದು ವಿಷಯ ಹಂಸಲೇಖ ಇರ್ಬೋದು, ಭಾವಗೀತೆ ಇರ್ಬೋದು, ಯಾವುದಾದ್ರೂ ವಿಷಯ ತಗೊಂಡಾಗ ಸುಮಾರು ಹೊತ್ತು ಅವರಿಂದ ತುಂಬಾ ನಾಲೆಜ್ ಮಾತಾಡ್ತಿದ್ದೆ. ಎಷ್ಟೊಂದು ವಿಷಯಗಳು ಅವರಿಂದ ನಾನು ತಿಳ್ಕೊಂಡಿದ್ದೀನಿ. ಕಲಾಚರಣೆಯ ಬಗ್ಗೆ ತುಂಬಾ ಒಳ್ಳೆಯ ಭಾವನೆಯನ್ನು ಹಾಕಿರುವ ಶ್ರೀ ಮಧುಸೂದನ್ ಅವರು ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ಹರಿದಾಸ ಹಬ್ಬನೇ ಬರುತ್ತಿದೆ ಸರ್. ಇದು ಇನ್ನು ಮಾತಾಡುತ್ತೆ ಮಧುಸೂದನ್ ಅವರು ಪ್ರತಿ ಸಲ ನಮಗೆ ಹೇಳಿಲ್ಲ. ಯಾಕೆಂದ್ರೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ನಮ್ಮ ಕಲಾ ಚಾವಡಿ. ನಮ್ಮ ಚಾವಡಿ ಅಂತಲ್ಲ, ಪ್ರತಿಯೊಂದು ಅವರು ಎಫ್ಬಿ ಬಂದಾಗ ಮೊದಲನೇದಾಗಿ ದಾಸವಾಳದಲ್ಲಿ ಇದ್ರು. ಬಟ್ ಮಧುಸೂದನ್ ಅವರು ನನಗೆ ಪರಿಚಯ ತುಂಬಾ ಹಳೆ ಪರಿಚಯ. ನನಗೆ ಎಲ್ಲಕ್ಕಿಂತ ನಮ್ಮ ತಾಯಿಗೆ, ಯಾಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬಂದು ನಮ್ಮ ತಾಯಿ ಹತ್ರ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡಿರ್ಬೋದು ಅಥವಾ ಅವರಿಗೆ ಹಾಡು ಅವಕಾಶ ಮಾಡಿಕೊಟ್ಟಿರೋದು ನನ್ನ ಕಡೆಗೆ ಇನ್ನೂ ಸಣ್ಣದಿದೆ. ಅಂದ್ರೆ ಅವಾಗ ನಮ್ಮ ತಾಯಿಯ ಸಿಕ್ಕಿದ್ರು ಆ ಒಂದು ಕಾನ್ವರ್ಸೇಷನ್ ನಮ್ಗೆ ಇನ್ನೂ ಕನ್ನಡ ಕೇಳಿದೆ. ಇಂಥ ಒಂದು ಸಜ್ಜನರ ಸಂಘ ನಿಜ ಅಂತ ಹೇಳ್ಬೇಕಂದ್ರೆ ಅವ್ರ ಹತ್ರ ಹೇಳಿದ್ರು ಎಷ್ಟು ಮಾತಾಡ್ತಿದ್ರು ಟೈಮ್ ಹೋಗೋದು ಗೊತ್ತಾಗಲ್ಲ. ಅವರು ಹೇಳ್ತಾ ಇರ್ತಾರೆ ಟೈಮ್ ಆಯಿತು ಅಂತ ನಿಮಗೆ ಅನಿಸ್ತಲ್ಲ ಅಂತ ಮತ್ತೆ ಶುರು ಮಾಡ್ಕೊಂಡು ಮಾತಾಡಲಿಕ್ಕೆ. ಎಸ್ಪೆಷಲಿ ರಾಜ್ಕುಮಾರ್ ಬಗ್ಗೆ, ಹಂಸಲೇಖ ಬಗ್ಗೆ. ಯಾಕಂದ್ರೆ ನಾನು ಸಹ ಏನೇ ಇರಲಿ ನಾನು ಒಂದು ದೊಡ್ಡ ಅಭಿಮಾನಿ. ಅವರ ಚಲನಚಿತ್ರಗಳಲ್ಲಿ ಸಾಕಷ್ಟು ನಮಗೆ ಕೋರ್ಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಮಗೆ ಪ್ಲಾಟ್ಫಾರ್ಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಸಲೇಖ ಸರ್. ಅವರೇ ನನಗೆ ಹಾಗೆ ಅವರು ಅದನ್ನ ಹೇಳ್ತಾರೆ ಅಂದರೆ ನಾವು ಮಾತಾಡುವಾಗ. ಸೊ ಅವರನ್ನ ನೆನೆಸ್ಕೊಳ್ತಾ ಮತ್ತೆ ಈ ಒಂದು
ಕಾರ್ಯಕ್ರಮಕ್ಕೆ ಮುಖ್ಯತೆಯಾಗಿರುವಂತಹ ಮಧುಸೂದನ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಅವರಿಗೆ ಕಡೆಯಿಂದ ನಡೆಸ್ಕೊಡ್ಬೇಕಂತ ಶ್ರೀನಿವಾಸ ಹೇಳ್ತೀನಿ. ಮತ್ತೆ ಶ್ರೀನಿವಾಸ ಮೂರ್ತಿ ಅಪ್ಪಾಜಿ ಮೂರ್ತಿ ಹಿರಿಯರು ಬರಬೇಕು, ಹಿರಿಯರು ಬಂದವರನ್ನು ಗೌರವಿಸಬೇಕಂತ ಹೇಳ್ಕೊಳ್ತಾರೆ. ಒಂದು ಫೋಟೋ ಅಂತ ನಮ್ಮ ಮೇಡಮ್ ಚಪ್ಪಾಳೆ ಹಾಡನ್ನ ಹಾಡಿರೋದು ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅದು ಈ ಹಾಡು ಹಾಡಿದ್ದೀನಿ. ಯಾಕಂದರೆ ಈ ಹಾಡನ್ನು ಮಾಡಿದ್ದು ನನ್ನ ಸ್ಟೂಡೆಂಟ್ಸ್ ಶಾರದಾ ಗಾನಾಮೃತ ತಂಡದ ಈಗಾಗಲೇ ಬಂದಿದ್ರು ಮಾಸ್ಟರ್. ಈ ಹಾಡನ್ನು ಮಾಡಿದ್ದು ನನ್ನ ಸ್ಟೂಡೆಂಟ್ಸ್. ಸ್ವಲ್ಪ ರೆಡಿ ನೋಡಿ ನಾಲ್ಕೈದು ಕ್ಷಣಗಳಲ್ಲಿ ಸಾಹಿತ್ಯ ಸಂಭ್ರಮ ಒಂದು ಎಲ್ಲರಿಗೂ ಕಷ್ಟ ಆಗ್ತದೆ ಅನ್ಸುತ್ತೆ. ಒಂದು 10-15 ನಿಮಿಷದ ಕಾರ್ಯಕ್ರಮ 10 ಮಿನಿಟ್ಸ್ ಅಷ್ಟೇ. ನಮ್ಮ ಈ ಕಾರ್ಯಕ್ರಮಕ್ಕೆ ಫೇಸ್ಬುಕ್ನ ದಿವ್ಯ ಸಂಸ್ಥಾಪಕರೆಲ್ಲ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ತಿರುಗಾಣಿಕೆ ಕೊಡಬೇಕು ಅಂತ ನಾನು ಮಧುಸೂದನವನ್ನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ದಾಸವಾಣಿ ಕರ್ನಾಟಕ ಈ ಗುಂಪಿನ ಶ್ರೀಯುತ ಜಯರಾಜ್ ಅವರು ಮೇಲ್ಬಂದು ಒಂದು ಸಣ್ಣ ಕಾರ್ಯಕ್ರಮ ಮಧು ಸರ್ ಅವರಿಂದ ತಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀನಿವಾಸ್ ಅಲ್ಲೇ ಇದೆ ಸರ್, ಒಂದು ಫೋಟೋ ತಗೊಂಡೋಣ. ಜಯರಾಜ್ ಸರ್ ಅಲ್ಲೇ ಇದೆ, ಒಂದು ನಿಮಿಷ ಫೋಟೋ. ಚಿಪ್ಪಗಿರಿ ತಂಡದ ಶ್ರೀಮತಿ ರಾಧಿಕಾ ಜೋಶಿ ಅವರ ಮೇಲೆ ಬಂದು ನಮ್ಮ ಕಿರುಗಾಳಿ ಗಮನಿಸಿ ನೋಡ್ಬೇಕು ಸರ್. ಸರ್
ಭಜನಾ ಗುಂಪಿನ ಎಲ್ಲರ ಅಚ್ಚುಕಟ್ಟಿನ ಶ್ರೀಮತಿ ಲತಾ ಜಗದೀಶ್ ಅವರು ವೇದಿಕೆಯಲ್ಲಿ ಬಂದು ಕಿರುಕಾಣಿಕೆಯನ್ನು ತಗೊಳ್ಬೇಕಂತ ಹೇಳ್ತಾರೆ. ಇನ್ನು ಮಧುಸೂದನ್ ಅವರಿಂದ ಒಂದಷ್ಟು ಮಾತುಗಳನ್ನ ಕೇಳೋಣ. ಸರ್ ಅಲ್ಲೇ ತಂದ್ಕೊಡೋಣ. ಅಲ್ಲೇ ಎಲ್ರಿಗೂ ನಮಸ್ಕಾರ. ಏನು ಹೇಳೋದು, ಈ ಕಾರ್ಯಕ್ರಮ ಸಭೆಗೆ ನನ್ನ ಅತಿಯಾಗಿ ಕರೆದಿದ್ದಾರೆ ಶ್ರೀಮತಿ ಚಂದ್ರಿಕಾ ಅವ್ರು ಮೊದಲೇ ಹೇಳಿದ್ದಾರೆ ನನಗೆ ಕಲಾ ಚಳವಳಿಯವರೇ ಅಂತ. ಒಂದು ಮಾತಿದೆ, ಮಗಳಿಗಿಂತ ಒಳ್ಳೆ ಮುತ್ತೈದೆ ಇಲ್ಲ, ಅಡಿಗಿಂತ ಒಳ್ಳೆ ಬ್ರಾಹ್ಮಣ ಇಲ್ಲ ಅಂತ. ನನಗೆ ಕರೀತಾರೆ, ಕೆಲಸ ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಸಾಹಿತ್ಯ ಚಾವಡಿ ಅಂತಿರೋದ್ರಿಂದ ಹರಿದಾಸ ಹಬ್ಬ ಅಲ್ಲಿಂದ ಶುರುವಾಗಿತ್ತು. ಅಲ್ಲಿ ಸಾಹಿತ್ಯ ಇರೋದಕ್ಕೆ ಹರಿದಾಸ ಹಬ್ಬ ಶುರು. ಬೆಂಗಳೂರಿನಲ್ಲಿ ನಡೆಯುತ್ತಿದ್ದಂತಹ ಸಂಗೀತ ಕಾರ್ಯಕ್ರಮಗಳು ಅಲ್ಲಿ ಸಾಹಿತ್ಯಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಕನ್ನಡ ದೇವನಾಮ. ಅದನ್ನು ಮನೆಗಳು ನಾವು ಪೂರ್ತಿಯಾಗಿ ಕನ್ನಡ ದೇವನಾಮ ಕಡೆ, ಅದರಲ್ಲೂ ದಾಸರ ಹಬ್ಬ, ದಾಸರ ಪದಗಳೇ ಇರಬೇಕು ಅಂತ ಹೇಳಿ ಪ್ರಾರಂಭವಾದಂಥ ಹರಿದಾಸ ಹಬ್ಬ ಇವರು ನನಗೆ ಕರ್ಕೊಂಡಿದೆ. ಬರೆಯೋ ಅಭ್ಯಾಸ ಏನು ಬಹಳ ಗಂಭೀರವಾಗಿ ಮಾಡ್ತಾ ಇದ್ದೀನಿ. ಯಾವಾಗಲೂ ಕಾರಲ್ಲಿ ಹೋಗ್ಬೇಕಾದ್ರೆ ಏನೋ ಬರೆಯೋದು ಯಾವುದು ಅಂತಂದ್ರೆ, ಈ ನಾವು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಜೀವನ ಒಂದು ಸಿಲ್ಕ್ ಬೋರ್ಡ್ ಮುಂದೆ, ಸಿಲ್ಕ್ ಬೇಡ ಅಂದ್ರೆ ಜೀವನ ಮೆಲುಕು ಹಾಕೋ, ಚಿಲಕ ಹಾಕುವ ಮುಂದೆ ವಾಸುದೇವನ ಮೆಲುಕು ಹಾಕುವ ಮನೆ ಹೀಗೆ ಬರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೂ ಒಂದು ಸ್ವಲ್ಪ ಆಸೆ ಬರೋದು ಅಥವಾ ಇರ್ತಾ ಇತ್ತು. ಎರಡು ವಿಚಾರಗಳನ್ನ ನಮ್ಮ ಮುಂದೆ ಹಂಚ್ಕೊಳ್ಬೇಕು. ಯಾಕಂದ್ರೆ ಸಾಹಿತ್ಯ ಯಾಕೆ ಸಾಹಿತ್ಯಕ್ಕೆ ನನ್ ಕರೆದಿಲ್ಲ ಬೇಡ, ಬಹಳ ಮುಜುಗರ ಸಂಕೋಚ ನನಗೆ ಸಾಹಿತ್ಯ ಅಥವಾ ಅತಿಥಿಗಳಾಗೋದಕ್ಕೆ. ಆದರೂ ನಾನು ಕಲಿತಿರೋ ಎರಡು ಅವಧೂತರು ಯಾರಿದ್ದಾರೆ, ನನ್ನ 16ನೇ ವರ್ಷ ಸಿಕ್ಕಂತ ರಾಯರು ಅನ್ನುವಂಥ ಅವಧೂತರು, ಅವ್ರು ಹೇಳ್ಕೊಟ್ಟ ಪಾಠದಲ್ಲಿ ಅಂದೋಪಿ ದೀಪ ದೃಷ್ಟಿ ಶಾಲೆ ನಮ್ಮ ಕೋಪಿ ಹಾಕೋತಿ ಅಂತ ಹೇಳಿದ್ದಾರೆ. ಅದು ಎರಡು ನಮ್ಮ ಜೀವನದಲ್ಲಿ ಆಯಿತು. ಅವರು ಸಿಕ್ಕಿದ ಮೇಲೆ ಹರಿದಾಸ ಹಬ್ಬ ಶುರುವಾಯಿತು. ಅವ್ರು ಬಂದ ಮೇಲೆ ನನಗೆ ಸಾಹಿತ್ಯ ಬರೆಯುವಂಥ ಶಕ್ತಿ ಇವತ್ತು ತಮ್ಮ ಮುಂದೆ ಸಿಕ್ಕದ್ದು. ನಾನು ಎಷ್ಟು ಸರಿಯಾಗಿ ಬರೀತೀನಿ ಏನೋ ನನಗೆ ಗೊತ್ತಿಲ್ಲ. ಇಲ್ಲಿ ಕುಳಿತಿದ್ದವರೆಲ್ಲ ದೊಡ್ಡ ದೊಡ್ಡ ಕವಿಗಳೇ. ಅವ್ರ ಮುಂದೆ ಅದನ್ನ ನಮ್ಮ ಗುರುಗಳು ಇದ್ದಾರೆ. ಇಂಡಿಯನ್ ಅವರು ಲೈಕ್ ಸೋಪ್ ಹೇಳಿ ಚಂದ್ರಿಕಾ ಅವ್ರನ್ನ ತರಿಸ್ಕೊಟ್ರು. ಹಾಗೆ ಮುಗಿತು. ಎಲ್ಲದಕ್ಕಿಂತ ವಿಶೇಷವಾಗಿ ಎಲ್ಲರೂ ದಾಸರ ಥರ ಕಾಣ್ತಾ ಇದ್ರು. 6 ಜನ ದಾಸರು ಅವ್ರ ಮಧ್ಯೆ ನಾನು ಕೂತ್ಕೊಂಡು ಅವರ ಗಾಯನವನ್ನ ಸವಿತಾ ಇದ್ದೆ. ವಿಶೇಷವಾಗಿ ನಾನೇ ಇಷ್ಟಪಡುವಂತ ಪುರಂದರದಾಸನ ಪಕ್ಕದಲ್ಲೇ ಕೂತಿದ್ದೆ, ಶ್ರೀನಿವಾಸ ನಾಯ್ಕ. ಅದಕ್ಕಿಂತ ಸೌಭಾಗ್ಯ ಏನು, ಅದನ್ನೇ ಸವಿತಾ ಇದ್ದೆ. ಈ ಹಾಡು ಬರೆಯುವಂತ ಹುಚ್ಚು, ಸಾಹಿತ್ಯ ಯಾಕೆ ಇಷ್ಟ ನನಗೆ, ಯಾವುದೇ ಫೇಸ್ಬುಕ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿರೋದಿಲ್ಲ. ಕೆಲವು ಸತಿ ಎಷ್ಟೋ ಒಳ್ಳೊಳ್ಳೆ ಗೀತೆಗಳು ಬರೆದಿರುತ್ತೆ, ನೋಡ್ತಿರ್ತೀನಿ. ಆದರೆ ನಾನು ಕಮೆಂಟ್ ಮಾಡಕ್ಕೆ ಹೋಗಲ್ಲ, ಬಹಳ ಕಡಿಮೆ. ತುಂಬಾ ಇಷ್ಟ ಆದರೆ ಮಾತ್ರ ಒಂದು ಕಮೆಂಟ್ ಹೋಗುತ್ತೆ, ಇದರಲ್ಲಿ ಮಾಡಲ್ಲ. ಅದು ಗೊತ್ತಿಲ್ಲ, ಅದು ನನ್ನ ಗುರುಗಳು ಲೇಖ ಹೇಳ್ಕೊಡ್ತಾರೆ. ಅದೊಂದು ಭಾಗ್ಯ ನನಗೆ.
ಅವ್ರನ್ನ ಪೂರ್ವಾಗ್ರ ಪೀಡಿತರಾಗಿ ನೋಡೋದು ಬಿಟ್ಟು ಅವ್ರನ್ನ ಹತ್ತಿರಿಂದ ಬಲ್ಲವರಿಗೆ ಮಾತ್ರ ಅವ್ರು ಏನು ಅಂತ ಇವತ್ತೇನಾದ್ರೂ 2 ಸಾಲ ಅಂತಿದೆ ಅದು ಅವರಿಂದ ಮಾತ್ರ ಅಂತ ಎರಡು ನಮ್ಮ ಬಾಲ್ಯದಲ್ಲಿ ನಮ್ಮನ್ನ ಕಾಡಿದ್ದು, ಒಂದು ಆಕಾಶವಾಣಿ, ಆಮೇಲೆ ದಾಸವಾಣಿ, ಮೂರನೇದು ದಾಸವಾಣಿ ಹೇಳಿ ಅವರಿದ್ದಾರೆ. ಅದಕ್ಕೆ ನಮ್ಮಿಬ್ಬರು ಅಮ್ಮನಿಗೆ ಪ್ರಶಸ್ತಿ ಕೊಟ್ಟು ಕರ್ನಾಟಕ ಅಂತ ಅಂತಾರೆ, ಇಬ್ಬರು ಪ್ರಶಸ್ತಿ ಕೊಡಿಸೋದು. ಆಮೇಲೆ ಈ ಕವಿತೆ ಕಾವ್ಯ ಬರೆಯೋದೆಲ್ಲ ಮಲೆನಾಡಲ್ಲಿ. ನಾನು ಬೆಂಗಳೂರು ಮಲ್ಲೇಶ್ವರಂ ಹೋಗ್ತಿದ್ದೆ. ಮಲೆನಾಡಿಗೂ ಕವಿತೆಗೂ ಮಲ್ಲೇಶ್ವರಂ ಅಲ್ಲ ಆಕ್ಚುಲಿ. ಮಲ್ಲೇಶ್ವರಂ ಸುತ್ತಮುತ್ತ ಇರೋದನ್ನ ನೋಡ್ಬೋದು. ಶ್ರೀರಾಮಪುರ, ರಾಮಚಂದ್ರಪುರ, ಕೋದಂಡರಾಮಪುರ ಇದ್ರ ಮಧ್ಯೆ ಬೆಳೆದು ನಮಗೆಲ್ಲ ಒಂಥರ ಕರ್ಮಭೂಮಿ ಯಾವುದು ಅಂತಂದ್ರೆ ಮಲ್ಲೇಶ್ವರಂ. ಏನೇ ಆದ್ರೂ ಮಲ್ಲೇಶ್ವರಂ ಮಾಡಬೇಕು, ಮಲ್ಲೇಶ್ವರಂ ಬೆಳೆಯಬೇಕು. ನಾವು ಬೆಂಗಳೂರು ಹುಡುಗರು ಕವಿತೆ ಸಾಹಿತ್ಯಕ್ಕಿಂತ ಬಹಳ ದೂರ. ಆದರೆ ಈ ರಾಯರ್ ಸಿಕ್ಕದ ಮೇಲೆ, ದಾಸಪ್ಪ ಸಿಕ್ಕದ ಮೇಲೆ ಚಲನಚಿತ್ರ ಗೀತೆಗಳನ್ನ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು. ಅದು ನಮ್ಮ ಎಸ್ ಪಿ ವಾಸುಬ್ರಹ್ಮಣ್ಯ ಅವರ ಮಾತಿದೆ, ರಂಧ್ರಾನ್ವೇಷಣೆ ಅಂತ. ಆ ರೀತಿ ಹುಡುಕೋದು. ಹಂಗೆ ಹುಡುಕಿ ಅದನ್ನ ಕಲಿತಾ ಇದ್ದೀನಿ, ಬರೆಯೋ ಪ್ರಯತ್ನ ಯಾವತ್ತೂ ಮಾಡಲಿಲ್ಲ. ಯಾವಾಗ ನನಗೆ ಪುರಂದರದಾಸರ ಒಂದು ಪುಸ್ತಕ ಸಿಕ್ತು, ಬಹಳ ಹಳೆಯದು, ಮನೆಯಲ್ಲಿ ಆ ಒಂದು ವಾತಾವರಣ ಇದ್ರೂ ಸಹ ತುಂಬಾ ಹಳೆಯ ಪುಸ್ತಕ ಅವನು ಸಿಕ್ತು. ಅದನ್ನ ನೋಡಿದ ಮೇಲೆ ನಮ್ಗೆ ಗೊತ್ತಿದ್ದಂಗೆ ಬಾಯಿಂದ ಹಾಡುವಡೆ ಶುರುವಾಯಿತು. ಅದನ್ನ ಎಷ್ಟೋ ವಿಡಂಬನಾತ್ಮಕವಾಗಿ ಅಥವಾ ಸ್ವಲ್ಪ ಅಪೂರ್ಣದಿಂದ ಹಾಡುಬಿಡ್ತಾ ಇದ್ದಂತ ಕಾಲ ಆಯಿತು. ಪೇಜಾವರ ಶ್ರೀಗಳು ಹರಿಪಾದ ಸೇರಿ ದಿವಸ ನನಗೊಂದು ಕರೆ ಬಂದು, ಈಗಿನ ಶ್ರೀಗಳೇ ಆಗಿದ್ದಾರೆ ವಿಶ್ವನಾಥ್, ಅವ್ರ ಮುಖಾಂತರ ಮೊದಲು ಹೇಳಿ ಹಾಡ್ಕೊಟ್ಟಿದ್ದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಮಧ್ಯಾಹ್ನ ಮಾಡ್ತಿದ್ದೆ. ಅದು ಮೊದಲನೇ ಪ್ರಯತ್ನ. ಅದರ ನಂತರ ನಡೆದಿದ್ದು ತಮಿಳಿನ ಎಷ್ಟೋ ಹಾಡುಗಳನ್ನು ಕನ್ನಡದ ರಾಯರಿಗೆ ಬರ್ಕೊಟ್ಟಿದ್ದು. ಮುಂದೆ ಕಲಾಶಾಲೆಯಲ್ಲಿ ಸಿಕ್ಕಂತಹ ಪ್ರೋತ್ಸಾಹ ಪಡೆದಿತ್ತು. ಎಷ್ಟೋ ಜನ ತುಂಬಾ ಚೆನ್ನಾಗಿ ಬೈತಿದೆ. ಆದರೆ ಸಾಹಿತ್ಯ ಅಂತ ಬಂದಾಗ ಕನ್ನಡಿಗನಾಗಿ ಹುಟ್ಟದ ಪ್ರತಿಯೊಬ್ಬರು ಸಾಹಿತಿಗಳು ಅಂತ ನನ್ನ ಒಂದು ಗಾಢವಾದ ನಂಬಿಕೆ. ಕನ್ನಡ ಬರೆಯೋರಿಗೆ ಸಾಹಿತ್ಯ ಬೇಕಾಗಿಲ್ಲ, ಹೇಗೆ ಮಾತಾಡಿದ್ರೆ ಸಾಕು. ಅದು ನಮ್ಮ ಕನ್ನಡದ ಸ್ಥಿತಿ. ಕನ್ನಡಿಗನಾಗಿ ಹುಟ್ಟಿರೋದು ದೊಡ್ಡ ಭಾಗ್ಯ, ದೊಡ್ಡ ಸಂತೋಷ, ಹೆಮ್ಮೆ ಅಂತ ಅನಿಸ್ತದೆ. ಅದಕ್ಕೆ ಜ್ಞಾನಪೀಠ 8 ಎಲ್ಲ ಬಹಳ ಕಡಿಮೆ ಅಲ್ಲ, ಇನ್ನೂ ಜಾಸ್ತಿ ಬರಬೇಕಾಗಿ. ಆದರೆ ಭಾಷೆ ಅದು ವಿಸ್ತಾರ ಆಗಬೇಕು ಅಂದರೆ ಸಾಹಿತ್ಯದಲ್ಲಿ ಅಷ್ಟೇ ಉಳಿಯುವ ವ್ಯವಹಾರ, ವ್ಯಾಪಾರ, ಆಮೇಲೆ ವಿಸ್ತಾರ. ಯಾವುದೇ ಒಂದು ಸಾಮ್ರಾಜ್ಯ ಅಥವಾ ಪ್ರದೇಶ ಅದು ಇಷ್ಟಿದೆ ಅಂತ ನಾವು ಚೌಕಟ್ಟು ಹಾಕೋದಾದ್ರೆ ಅದು ಭಾಷೆಯ ಒಂದು ಆಧಾರದ ಮೇಲೆ. ಹಾಗಾಗಿ ಭಾಷೆಯನ್ನು ನಾವು ಗಟ್ಟಿಯಾಗಿ ಸದೃಢವಾಗಿ ಇಟ್ಕೊಳ್ಬೇಕಾಗುತ್ತೆ. ಸಾಹಿತ್ಯ ಆಗಲೇಬೇಕು ಅಂತಿಲ್ಲ, ಸರಿಯಾಗಿ ಮಾತಾಡಿದ್ರೆ ಸಾಕು. ಏನು ಮಾತಾಡ್ತಿದ್ವಿ, ಏನು ತಲುಪಿಸ್ಬೇಕು ಅಂತ ತಿಳಿಸಿದ್ರೆ ಸಾಕು. ಅದನ್ನ ಬಹಳ ಸಮರ್ಪಕವಾಗಿ ಮಾಡಿದವರು ಹರಿದಾಸ್. ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚಿನ ಅಂದರೆ ಕೊಡುಗೆ ಯಾವುದು ಅಂತಂದ್ರೆ ದಾಸ. ಹಾಗಾಗಿ ಸಿನಿಮಾ, ಭಾವಗೀತೆ ಎಲ್ಲ ಥರದ ಸಾಹಿತ್ಯದ ಒಡನಾಟ ಇದ್ರೂ ಸಹ ನಾವು ಗಟ್ಟಿಯಾಗಿ ಹಾಕೊಂಡಿದ್ದು ದಾಸ. ಇತ್ತೀಚೆಗೆ 1-2 ಸಿನಿಮಾಗಳ ಹಾಡುಗಳನ್ನು ಬರೆಯೋಕ್ಕಾಗಿದೆ. ಅದಕ್ಕೂ ಕಾರಣ ಏನಂತಂದ್ರೆ ನಮ್ಮ ರಾಯರು ನೋ ರಿಜೆಕ್ಟ್, ನೋ ಸೀಕ್ ಅನ್ಕೊಂಡಿದ್ರು. ಯಾವುದು ತಿರಸ್ಕರಿಸ್ಬೇಡ, ಯಾವ ಹಿಂದೆ ಹೋಗ್ಬೇಡ, ಎಲ್ಲವೂ ಕನ್ನಡ ಸಾಹಿತ್ಯ ನಾವು ಕೊಟ್ಟಿದೆ. ಈ ಕನ್ನಡ ಸಾಹಿತ್ಯನ ಹೆಚ್ಚಾಗಿ ಆರಾಧಿಸ್ತಿರೋದು ಕಲಾಚಾವಡಿ ಅವರು ಸಾಹಿತ್ಯಕ್ಕೆ ಕೊಟ್ಟಂತ ವಸ್ತುನ ನಿನ್ನೆ ಮಧ್ಯಾಹ್ನ ಏನೋ ಒಂದು ಕೆಲಸ ಕೊಡಿ ನೆನ್ನೆ ಮಧ್ಯಾಹ್ನ ಬಂದಂತ ಹಾಡನ್ನು ಅವರಿಗೆ ಓದ್ಬೋದು. ಕಲೆಗಳು ಏನು ಕೊಟ್ಟಿದೆ ನಮಗೆ, ಕಲೆಗೆ ಸಿಗುವಂತ ಚಪ್ಪಾಳೆ ಏನಿದೆ ಅದು ಹಾರ, ಶಾಲು, ಕಿರೀಟ, ಪೇಟ ಕಿತ್ತಂಬೇದು. ಆ ಚಪ್ಪಾಳೆ ನೀವೆಲ್ಲೂ ತಗೊಳಕ್ಕಾಗಲ್ಲ, ತಾನೇ ತಗೊಂಡು. ಚಪ್ಪಾಳೆ ಪ್ರಶಂಸೆ ಏನಿದೆ ಅದು ನಮಗೆ ಸಿಗುವಂತ ಒಂದು ಪ್ರತಿಕ್ರಿಯೆ ಏನಿದೆ ಅದರಲ್ಲಿ ಜೀವ ಸಂವೇದನೆ ಆಗುತ್ತೆ. ಅದು ನಾವು ನಿಜವಾಗ್ಲೂ ಅದಕ್ಕೆ ಸಾಹಿತ್ಯದ ಧ್ಯೇಯ ಏನು ಅಂತಂದ್ರೆ ಆತ್ಮೋದ್ಧಾರ ಅಂತ ಎಲ್ಲ ಹೇಳಿದೆ. ಆತ್ಮೋದ್ಧಾರ ಅಲ್ಲ, ಸಮಾಜೋದ್ಧಾರ ಅಂತಿದೆ. ಆ ಕೆಲಸವನ್ನು ಕಲಾಜಾಡಿ ಸಂಘಟನೆಗಳ ತಾಪತ್ರಯ ಅಂತ ನಮ್ಗೆ ಬಹಳ ಚೆನ್ನಾಗಿ 25 ವರ್ಷದಿಂದ ಉಲ್ಲಾಸಭ ಮಾಡ್ಕೊಂತದ್ದು. ನಾವೇನ್ ಮಾಡ್ತಿರ್ತೀವಿ ಅಂತ ನಾವು ಮುಂದೆ ಆಮೇಲೆ ಫೋನ್ ಹಾಕೊಳ್ಳಿ, ತಲೆ ಬರ್ಸ್ಕೊಳ್ಳಿ, ಸ್ಟೇಜ್ ಮೇಲೆ ಬರೋದು ಬೇರೆ ವಿಚಾರ. ಹಿಂದೆ ನಮಗೆ ಗೊತ್ತಿಲ್ಲ. ಸಹಜವಾಗಿರ್ಬೇಕು, ನೇರವಾಗಿರ್ಬೇಕು. ಈ ವಿಚಾರದಲ್ಲಿ ನೋಡಿ, 1-2 ಸಾಲೆಗಳನ್ನ ನಾನು ಆಪಿಸ್ಕೊಳ್ಳೋದು ಯಾಕೆ ನನ್ನ ಸಾಹಿತ್ಯಕ್ಕೆ ಎಳ್ಕೊಂಬಂತು. ದಾಸರ ಒಂದು ಕೀರ್ತನೆಗಳ ಜೊತೆಗೆ ಚಲನಚಿತ್ರ ಗೀತೆಗಳು ನೀವು HLC ಮಾತಾಡಿದ್ರೆ ತಗೊಂಡ್ರೆ ತುರಾ ಸೀತಾರಾಮ ಶಾಸ್ತ್ರಿಗಳು, ಕೃಷ್ಣಮೂರ್ತಿ, ಚಿ ಸದಾಶಿವಯ್ಯ, ಆಮೇಲೆ RNJ ಗೋಪಾಲ್ ಅವರ ಚಿ ಉದಯಶಂಕರ್, ನೀವು ಹಾಗೆ ಲೆಕ್ಕ ಹಾಕೊಟ್ರೆ ನರೇಂದ್ರ ಬಾಬು, ಅಲ್ಲಿ ನರೇಂದ್ರ ಬಾಬು ಹಾಡು ಬರೀತಾ ಇದ್ರು. ಮಧ್ಯ ಶ್ಯಾಮಸುಂದರ ಕಲ್ಪನೆ ಬರೆಯೋರು, MN ರಾಷ್ಟ್ರ ಬರೆಯೋರು, ಈಗಿನವರು ಬಹಳಷ್ಟು ಜನ ಬಂದಿದ್ದಾರೆ.
ಆದರೆ ಒಂದು ಪ್ರಮುಖ ಘಟ್ಟ ಏನು ಬಂತು ಹಂಸಲೇಖ ಅನ್ನೋ ಒಂದು ಬಿರುಗಾಳಿ, ಅದು ಬರೀ ನಿಂಬೆ ಹಾಡು ಅಂತ ಅಷ್ಟೇ ಅಲ್ಲ, ತುಂಬ ಜನ ಅದನ್ನು ಭಾಳ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಬರೀ ವಿಸಿಟಿಂಗ್ ಕಾರ್ಡ್, ಅವ್ರದ್ದು ಗೆಸ್ಟ್ ಬಂದೆಲ್ಲ ಬೇರೆ ಕಡೆ, ಅದನ್ನು ನಾವು ಗಮನಿಸ್ಬೇಕು. ಅದರಲ್ಲಿ ದಾಸ ಸಾಹಿತ್ಯ ಅಡಿಗೆ ಒಂದು ಹರಿದಾಸ ಹಬ್ಬಕ್ಕೆ 3:30 ಅವ್ರು ಸರ್ ಮಧ್ಯಾಹ್ನ ಕರೆ 4 ಗಂಟೆಗೆ ಬರಬೇಕು ಸರ್, ಬರಲೇಬೇಕೇನೆ ಒಂದು ದಾಸ ಅಂತಲೇ ಕರೆಯೋದು. ಬರ್ತೀನಿ ಅಂತ ಹರಿದಾಸ ಬಂದು ಏನು ಹೇಳಿಲ್ಲ, 10 ನಿಮಿಷದಲ್ಲಿ ಗಾಯನ ಸಮಾಜದಲ್ಲಿ ಇದ್ರು. ಅವತ್ತು ನಮ್ಮ ಕಟಗಿರಿ ದಾಸಕ್ಕೆ ಸನ್ಮಾನ ಇತ್ತು, ಅವ್ರ ಜೊತೆ ಬೆರೆದ್ರು, ದಾಸ ಸಾಹಿತ್ಯನ ಆಸ್ವಾದಿಸಿದ್ರು. ನಮ್ಮೊಂದೆರಡು ಟೀಮ್ ಮಾತು ಹೇಳಿ ಅವರೇ ಹೇಳಿದಂತೆ 2-3 ಮಾತುಗಳು. ದಾಸ ಸಾಹಿತ್ಯ ಆಗಲಿ ಅಥವಾ ನಾರ್ಮಲ್ ಸಾಹಿತ್ಯ ಏನಿದೆ ಬೆಳಕು, ಅದು ಒಂದು ಸಾಲಲ್ಲಿ ಅಷ್ಟೇ ಅರ್ಥಗಳನ್ನು ಕೊಡೋದು. 2 ಸಾಲ ಸೇರಿ ಒಂದು ಅರ್ಥ ಕೊಡುವಷ್ಟು ಕಾಯುವಷ್ಟು ಪುಸ್ತಕ ಯಾರೂ ಇಲ್ಲ. ಅದನ್ನ ಹೆಚ್ಚಾಗಿ ಕೊಡುವರು ಹಂಸಲೇಖ. ಬರೀ ಅವ್ರ ಮುಂದೆ ಹೆಸರು ಹೇಳ್ತಿಲ್ಲ, ಸಾಹಿತ್ಯವನ್ನು ಈಗ ಗಮನಿಸ್ತಾ ಇದ್ದಾಗ ನಮಗೆ ನಾನು ಇಲ್ಲಿರೋದಕ್ಕೆ ಅವರೇ ಮುಖ್ಯ ಕಾರಣ ಅಂತ ಹೇಳೋದ್ರಿಂದ ಅವರೇ ಹೆಸರನ್ನ ಹೆಚ್ಚಾಗಿ ತಗೊಳ್ತಾ ಇದ್ದೇನೆ. ಸತ್ಯಕ್ಕೆ ಸಾಕ್ಷಿ, ಸುಳ್ಳಿಗೆ ಶೂಲ, ಅಷ್ಟೇ ಸಾಕು, ಇನ್ನೇನು ಹೆಚ್ಚಿಗೆ ಬರೆಯಬೇಕಾಗಿಲ್ಲ. ಅದನ್ನ 4 ಲೈನ್ ಬರೆದು ನಿರ್ಣಯ ಮಾಡಬೇಕು. ನೆತ್ತಿಗೆ ಎಡಬಲವೇ, ಕುತ್ತಿಗೆ ಕುಲಚಲವೇ, ಇದನ್ನ ಯಾರು ಬರೀತಾರೆ? ಸ್ಪರ್ಶ ಮಗುವಾದರೆ ಮಮತೆ ತಾಯಿಯಾಗದೆ, ಇದೆಲ್ಲ ಸಾಲುಗಳನ್ನು ನಾವು ಆಸ್ವಾದಿಸೋದು. ಸಾಹಿತ್ಯ ಬರೆಯೋದನ್ನ ಕೇಳಿದ್ರೆ ಸಾಕು, ಬರೆಯೋದಾದ್ಮೇಲೆ ಎಂತೆಂಥ ಸಾಲುಗಳಿದೆ, ಅವ್ರು ನಾನು ಯಾಕೆ ಬರ್ಬೇಕು ನಿಮ್ಮ ವೇದಿಕೆಗೆ ಅಂತ. ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಅಂತ ಬರ್ತೀರಲ್ಲ ಸರ್, ಅದಕ್ಕೆ ಬರಬೇಕು, ಇನ್ನತ್ರ ಮಾತಾಡೋಕ್ಕಾಗಲ್ಲ ನಡೆಯುತ್ತೆ ಸರಿ ಬಂದ. ಹಾಗೆ ಎಲ್ಲ ಸಾಹಿತ್ಯದಲ್ಲೂ ನಾವು ಹೊರಹೋಗ್ತಾಗ 14ನ ಸಾಲು ಅಥವಾ 12 ಸಾಲು ಏನಿದೆ ಅದು ನಮ್ಮ ಜೀವನವನ್ನು ಮಾರ್ಪಾಡುವಂಥ ಶಕ್ತಿ ಇದೆ. ಹಾಗಾಗಿ ಸಾಹಿತ್ಯ ಚಾವಡಿಗೆ ಏನೇನೋ ಕಾರ್ಯಕ್ರಮಗಳು ನಡೆದಿದೆ ಇದೆ ಅರ್ಧ ಗಂಟೆಯಿಂದ, ಅಂದರೆ ಬೇರೆ ಬೇರೆ ವಿಭಾಗಗಳು. ನಿಜವಾದ ಸಾಕ್ಷ್ಯ ಅಂದರೆ ಸಾಹಿತ್ಯ ಚಾವಡಿ, ಸಾಕ್ಷ್ಯ ಅಂದರೆ ಸಾಹಿತ್ಯ ಚಾವಡಿ. ಅದಕ್ಕೆ ನಿಮಗೆಲ್ಲ ಚಪ್ಪಾಳಬೇಕು ಅನ್ನೋ ಹೇಳ್ತೀನಿ. ಒಂದೇ ಸಲ ಮುಗಿಸ್ಕೊಂಡು ಸಮಯ ಜಾಸ್ತಿ ಆಗ್ತದೆ. ನನ್ನ ಅಂಕಿತ ಇಟ್ಕೊಂಡಿದ್ದು ನನ್ನ ಗುರುಗಳು ಭಗವದ್ದಾಸ ಕೊಟ್ಟರು. ಅವರು ನಿಮಗೆ ನಮ್ಮ ಹರಿದಾಸ ಗುರುಗಳು ನೋಡಿ ನಿಮಗೆ ದಾಸ ದೀಕ್ಷೆ ಕೊಡ್ತೀನಿ ಅಂತ ನಮ್ಮ ಹಿಂದೆ ಅವರು ಬಂದಿದ್ದು. ನಾವು ಅದಕ್ಕೆ ಯೋಗ್ಯರಲ್ಲ ಅಂತ ನಾವು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ. ಆದರೆ ಈ ಬಗೆಯ ಹಾಡಿಂದ ಅವ್ರ ಕಡೆಗೆ ಅದನ್ನು ಬರೆದು ಕಳಿಸ್ತಾ ಇದ್ದರು ನನ್ನ ಹಾಡು. ಅದಕ್ಕೆ ಮುಂಚೆ ನಾನು ಸಣ್ಣ ವೆಂಕಟ ಅಂತ ಇಟ್ಕೊಂಡಿದ್ದೆ. ಪ್ರಸನ್ನ ವೆಂಕಟ, ಸಣ್ಣ ವೆಂಕಟ, ನಮ್ಮ ತಂದೆ ಹೆಸರು ವೆಂಕಟ ಇದ್ದ ಸಣ್ಣ ವೆಂಕಟ ಅಂತ ಇಟ್ಕೊಂಡಿದ್ದೆ. ಮುಂದೆ ಡಾಕ್ ಹಾಕೊಂಡಿದ್ದೆ, ಅಂದರೆ ಪ್ರಯತ್ನ ಅಥವಾ ಪ್ರತಿಭೆ ನೀವು ಅನ್ಕೋಬೋದು, ನಾನು ಪ್ರಯತ್ನ ಅನ್ಕೊಂಡಿದ್ದೆ. ಆದರೆ ಎಲ್ಲದಕ್ಕೂ ನಿಮಗೆ ಜೊತೆಯಾಗಿ ನಿಂತ್ಕೊಂಡು ನನ್ನ ಪತ್ನಿ ಪ್ರತಿಭಾ ಅಂತ, ಅದಕ್ಕೆ ಪ್ರತಿಭಾ ಪ್ರಸನ್ನ ವೆಂಕಟ ಅಂತ ಇತ್ತು. ಅವ್ರ ಕಡೆಗೆ ಹೆಚ್ಚಿಗೆ ನನ್ನ ಈ ಯಾವುದಾದ್ರು ಕೆಲಸಗಳಿಗೆ ದಿನಕ್ಕೊಂದು 10 ಕೆಲಸ ಇರುತ್ತೆ, ಬೇರೆ 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 ಡಿವಿಷನ್, ಬೇರೆ ಬೇರೆ ಕ್ಯಾಟಗರಿ ಕೆಲಸಗಳಿರುತ್ತೆ. ಇದ್ರ ಮಧ್ಯೆ ಹಾಡನ್ನು ಬರೆಯುವಂಥದ್ದು. ಬಿಕಾಸ್ ಓನ್ಲಿ ನಮ್ಮ ದಾಸರ ಪದಗಳನ್ನು ನಾವಿಸ್ಕೊಂಡಾಗ 8 ಸಾಲುಗಳಿದೆ, ಅನುಭವದ ಅಡುಗೆ ಮಾಡಿ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ನಾನು ಏನೋ ಒಂದು ಬರಿಬೇಕು, ಬರೋದು ದಾಸರು ಅಂತ ಹೇಳಿದ ಮೇಲೆ ಬರೀ ಹಾಡು ಕೇಳೋದು ತಲುಪಿಸಿ ಯಾರೋ ತಲುಪುತ್ತೆ ಒಂದು ದಿವಸ. ಹಾಗೆ ಮುಂದೆ ಇನ್ನೊಂದು ಅದು ಈಗ ಅನೌನ್ಸ್ ಮಾಡ್ತಾ ಇದ್ದೀನಿ, ಮತ್ತವನಲ್ಲ ಮುರಾರಿ ಅನ್ನೋ ಮೆಟ್ಟಿಗೆ ಚಿತ್ರ ಬರ್ತಾ ಇದೆ. ಅದು ಸಾಮಾಜಿಕ ಕಥೆ. ಅದರ 2 ಪ್ರಸನ್ನ ವೆಂಕಟದಾಸರ ಹಾಡುಗಳನ್ನು ಇಟ್ಕೊಂಡು ಒಂದು ಚಿತ್ರ ನಡೀತಾ ಇದೆ. ಅದು ರಚನೆ ನಿರ್ದೇಶನ ಎಲ್ಲ ಮುಂದೆ ಇದೆ. ಸದ್ಯದಲ್ಲೇ ಬರುವಂಥ ಎಲ್ಲ ಒಂದು ಅವಕಾಶಗಳಿದೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಮತಿ ಚಂದ್ರಿಕಾ ಬಂದಿನವರಿಗೆ ಮತ್ತೆ ಎಲ್ಲರೂ ನಮ್ಮವರೇ, ನಾವು ಅತಿಥಿ ಅಲ್ಲ, ನನ್ನ ಹಾಡಿನ ಹೆಚ್ಚಿಗೆ ಆದಂಥ ಬೃಂದಾ ಮೇಡಮ್ ಅವರು ಇದ್ದಾರೆ, ಅವ್ರಿಗೂ ಹೇಳ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ ಅಂದರೆ ಯಾವುದೇ ಹಾಡು ಕೊಡಿ, ಹರೇ ಶ್ರೀನಿವಾಸ ಅಂತ, ಹರೇ ಶ್ರೀನಿವಾಸ ಅಂತೇಳಿ ಆಮೇಲೆ ವಿರಹ ಸ್ಟಾರ್ಟ್ ಆಗ್ತದೆ. ಇನ್ಯಾರು ಹರೇ ಶ್ರೀನಿವಾಸ ಸನ್ಯಾಸಿ ಸನ್ಯಾಸಿ ಜೊತೆಗೆ ಏನೇ ಹೇಳಿ ಬಹಳ ಧ್ಯಾನವನ್ನ ಹಾಡ್ತಾರೆ. ಅವರು ಜಪ ಮಾಡಿ ಇಟ್ಕೊಂಡಿರ್ತಾರೆ, ನೋಡಿದ್ರೆ ಜಪ ಮಾಡಿ ಏನು ಹೀಗೆ ಸಮಯ ಸಿಕ್ತಾಗ ನೋಡ್ತಾ ಇರ್ತೀವಿ. ಇದು ಕಲಾಶಾವಳಿ ಬಹಳ ಆತ್ಮೀಯವಾದಂಥ ಸಮೂಹ ನನಗೆ. ಹಾಗಾಗಿ ನಾನು ಅದಕ್ಕಿಂತ ಅನ್ಕೊಂಡಿಲ್ಲ, ನಿಮ್ಮಲ್ಲೇ ಒಬ್ಬರಾಗಿದ್ದೀನಿ. ನನ್ನ ಹಾಡುಗಳನ್ನ ಮೆಚ್ಚಿದ್ರಿ, ಎಷ್ಟೋ ಜನ ಚೆನ್ನಾಗಿ ಬರೀತೀರಿ. ನಾನೇ ಅವ್ರಿಗೆ ಎಷ್ಟೋ ಜೊತೆ ಕಮೆಂಟ್ ಕೊಡೋಕ್ಕೂ ಆಗೋದಿಲ್ಲ. ಅವ್ರು ಹೇಳ್ದಂಗೆ ಮಹಿಪತಿ ದಾಸರ ಊರಿಂದ, ವಿಜಾಪುರದಿಂದ ಅವರು ಬಂದಿದ್ರು, ಧಾರವಾಡದಿಂದ ಶ್ರೀಧರ ದಾಸರು ಬಂದಿದ್ರು. ಎಲ್ಲರೂ ದಾಸರು ನೋಡ್ತಾ ಇದ್ದೆ, ದಾಸರೇ ಬಂದಿದ್ದಾರೆ ಅಂತ. ಪಕ್ಕದ ಪುರಂದರದಾಸರು ಬಂದಿದ್ದು ಒಂದು ಧೈರ್ಯ ಇತ್ತು. ಬೆಳಕಿನ ಹಾಡು ಬರಲಿ ಅಂತ ಹೇಳಿರಲ್ಲ, ಅವರು ಬೆಳಕಿನ ಹಾಡು ನಾನು ಬಂದಿದ್ದು ಅದಕ್ಕೆ. ಒಂದು ನಾನು ಹೇಳಿದಂಗೆ ಶಸ್ತ್ರಚಿಕಿತ್ಸೆ ನಾಯಿ ಆಪರೇಷನ್ ಆದಂಥ ಸಮಯದಲ್ಲಿ ಆದಂಥ ಬದಲಾವಣೆ, ಅದು ನನಗೆ ಮೊದಲನೆಯದಾಗಿ ಬರೆದಂಥ ಕಲಾಚಾವಳಿಯ ಹಾಡನ್ನ ಹಾಡೋದು ಶ್ರೀಮತಿ ಚಂದ್ರಿಕಾ ಅವರು. ಶ್ರೀಮತಿಯ ಮೂರ್ತಿ ಬೆಳಕಾಯಿತು, ಅದೇ ಬೆಳಕಿನ ಹಾಡು. ಓಕೆ, ಶ್ರೀಪತಿಯ ಪದಸ್ತುತಿ ಬದುಕಾಯಿತು, ಅದು ದಾಸ.
ಎರಡೇ ಲೈನ್ಗಳಲ್ಲಿ ಇದು ಜಗತ್ತಿನ ಸಾರ ಏನು ಬೇಕು ನಾವು ಏನು ಹೇಳಬೇಕು ಅಂತ ಇದನ್ನು ಹೇಳಬೇಕಾದಷ್ಟೇ ಸಾಹಿತ್ಯ ದೊಡ್ಡ ಜವಾಬ್ದಾರಿ. ಅದನ್ನು ಹೆಚ್ಚಿನ ಅಲಂಕಾರ ಮಾಡ್ತಾ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ನಮ್ಮ ಧ್ಯೇಯ ಸಾರ ಸ್ವಲ್ಪ ನಿಸಾರವಾಗತ್ತೆ ಅನ್ನೋದು ನನ್ನ ಭಾವನೆ ಅಂತ ಹೇಳ್ತಾ ಜಾಸ್ತಿ ಮಾತಾಡಿ ಕ್ಷಮಿಸಿ. ನಮಸ್ಕಾರ. ಸರಿ ಮಾಡ್ಬೋದಾಯ್ತು ಸರ್. ನಾನು ಯಾಕೆ ಕವಿತೆ ಅಂತ ಹೇಳ್ತಿರಲ್ಲ, ಗಣೇಶ್ ಸ್ನಾನ ಹಾಕಿದ್ರು ಬರೀ ಸುಮ್ಮನೆ ಕವಿತೆ ಗಿಡಕ್ಕೆ ಈ ಥರ ಎಷ್ಟು ಹಾಸ್ಯಗಳು ಇರ್ಬೋದು, ಅವರ ಮಾತುಗಳಿರ್ಬೋದು, ಇಂಥ ಒಬ್ಬರು ಅದ್ಭುತ ಕಲಾವಿದರು ಅಂತಲೇ ಹೇಳ್ಬೋದು, ಸಾಹಿತಿಗಳು. ಅವ್ರು ಯಾಕೆ ನನಗೆ ಸಾಹಿತಿ ಅಂತ ಹಾಕಿದ್ದಾರೆ ಅಂತ ಹೇಳಿದ್ರು, ಶ್ರೀಮತಿ ಅನ್ನೋದು ನಾನು ಹಾಡಿದ್ದೆ ಫಸ್ಟು, ತುಂಬ ಚೆನ್ನಾಗಿದೆ. ನಾನು ಹಾಡ್ತೀನಿ ಕೇಳಿ, ತುಂಬ ಚೆನ್ನಾಗಿದೆ ಅವ್ರು ಬರೆದಿರೋದು. ಇಷ್ಟೊತ್ತು ಸಾಹಿತ್ಯ ಸಂಭ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಂಥ ಮಧುಸೂದನ್ ಅವರಿಗೆ ಅನಂತ ಧನ್ಯವಾದಗಳು. ಕಲಾಚಾರ ಮತ್ತು ಎಲ್ಲ ದೂರದಿಂದ ಬಂದಿದ್ದಾರೆ, ಯಶವಂತನ ಮಾಡಿ ಕವಿತೆಗಳು ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾರೆ. ಈಗ ಬೆಳಗ್ಗೆ ಸೆಷನ್ ಮುಗಿಯುವಂಥ ಸಮಯ, ಎಲ್ಲರಿಗೂ ಹೊಟ್ಟೆ ಚಿಗುರ್ತಿರ್ಬೋದು ಅನ್ಸುತ್ತೆ. ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ನೆಕ್ಸ್ಟ್ ಭಾವಚಾವಡಿ ಇರೋದ್ರಿಂದ ಅವುಗಳು ಫಸ್ಟ್ ಹೋಗಿ ನೀವು ಊಟ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಸ್ಟಾಪ್ ಮಾಡಿ